ಈಗ ಮುಂದಿನ ಕಾರ್ಯಕ್ರಮ ಆಧ್ಯಾತ್ಮಿಕ ಜ್ಞಾನ. ಈ ಜ್ಞಾನವನ್ನು ತಿಳಿಸ್ಕೊಡೋದಿಕ್ಕೆ ಸುರನಾಗಂಬಿಕಾ ಮೇಡಮ್ ಅವರು ಆಗಮಿಸಿದ್ದಾರೆ. ಸ್ವಾಗತ ಮೇಡಮ್ ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮ್ಯಾಮ್. ನಮಸ್ತೆ ರಂಗನಾಥ್ ಸರ್. ನಮಸ್ತೆ. ಎಸ್, ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ ಮಾಸ್ಟರ್ಸ್. ಪ್ರಸ್ತುತ ಈ ಝೂಮ್ ವೇದಿಕೆಯಲ್ಲಿ ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಮಿಲಾರೇಪ, ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೇಪರವರ ಧ್ಯಾನ ಸಾಧನೆ ಸತ್ಯ ಬೋಧನೆ ಅನ್ನುವಂಥ ಈ ಒಂದು ಪುಸ್ತಕವನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಮೂಲತಃ ಈ ಪುಸ್ತಕ ತೆಲುಗು ಭಾಷೆಯಲ್ಲಿದ್ದು ಇದನ್ನ ಬರೆದಿರ್ತಕ್ಕಂಥವರು ಶ್ರೀ ಪಿ ಮಣಿಕುಮಾರ್ ಅವರು. ಆ ಒಂದು ಪುಸ್ತಕವನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಈ ಪುಸ್ತಕದಲ್ಲಿ ಮಿಲಾರೇಪರವರ ಜೀವನದ ಮೊದಲ ಭಾಗ ಅನ್ನುವಂಥದ್ದೇನಿದೆ ಅದನ್ನ ನಾವು ಗಮನಿಸಿದ್ದೀವಿ ಮಾಸ್ಟರ್ಸ್. ಆ ಮೊದಲ ಭಾಗದಲ್ಲಿ ಅತ್ಯಂತ ದುಃಖಕರವಾದ ಆ ಒಂದು ಅನುಭವಗಳ ರುಚಿಯನ್ನು ನೋಡಿರ್ತಕ್ಕಂಥ ಮಿಲಾರೇಪರವರ ಜೀವನ ಚರಿತ್ರೆಯನ್ನ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿಂದ ಮುಂದಕ್ಕೆ ಈ ಕ್ಷುದ್ರ ವಿದ್ಯೆಗಳ ಅಭ್ಯಾಸ ಅನ್ನುವಂಥ ವಿಷಯ, ಅದಕ್ಕೆ ನಾವು ಗಮನವನ್ನ ಕೊಡೋಣ ಮಾಸ್ಟರ್ಸ್. ಈಗ ಈ ಒಂದು ಕ್ಷುದ್ರ ವಿದ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ವಿಚಾರಗಳನ್ನು ಗಮನಿಸ್ತಾ ಹೋದಾಗ ಮಾಸ್ಟರ್ಸ್ ಒಂದು ನಿಮಿಷ. ಎಸ್ ಮಾಸ್ಟರ್ಸ್. ಕ್ಷಮಿಸಿ ಮಾಸ್ಟರ್ಸ್, ಒಬ್ರು ತೀರಾ ಎಮರ್ಜೆನ್ಸಿ ಕಾಲ್ ಆಗಿದ್ದರಿಂದ ನಾನು ಅದನ್ನ ಅಟೆಂಡ್ ಮಾಡ್ಲೇಬೇಕಾಯ್ತು. ದಯವಿಟ್ಟು ಕ್ಷಮಿಸಿ ಅಡಚಣೆಗಾಗಿ. ಎಸ್ ಮಾಸ್ಟರ್ಸ್, ಈ ರೀತಿಯಾಗಿ ಆ ಒಂದು ಕ್ಷುದ್ರ ವಿದ್ಯೆಗಳನ್ನ ಅವರು ಯಾಕೆ ಅಭ್ಯಾಸ ಮಾಡೋದಿಕ್ಕೆ ಅಲ್ಲಿ ಕಾರಣ ಆಯ್ತು ಅನ್ನುವಂತ ವಿಷಯವನ್ನ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ ಮಾಸ್ಟರ್ಸ್. ಈ ಒಂದು ಕ್ಷುದ್ರ ವಿದ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗ್ಲೇ ಅವ್ರು ಎಂತೆಂಥ ಕಷ್ಟಗಳನ್ನ ಅನುಭವಿಸಿದ್ರು, ಎಷ್ಟು ನೋವನ್ನ ಅನುಭವಿಸಿದ್ರು, ಎಷ್ಟು ಅವಮಾನಗಳನ್ನ ಅನುಭವಿಸಿದ್ದಾರೆ, ಅವರ ಸ್ಥಿತಿ ಗತಿ ಏನು ಅನ್ನೋದೆಲ್ಲ ಕೂಡ ನಾವು ತಿಳ್ಕೊಂಡಿದೀವಿ. ಅಂಥದ್ದೇ ಸ್ಥಿತಿಯಲ್ಲಿ ಅವರ ತಾಯಿಯವರು ಉಳ್ಕೊಂಡ್ರು. ಅದೇ ಒಂದು ಸ್ಥಿತಿಯಲ್ಲಿ ತನ್ನ ಮಕ್ಕಳು ಕೂಡ ಇರೋ ಹಾಗೇನೆ ಆಕೆ ನೋಡ್ಕೊಳ್ತಾ ಬಂದ್ರು. ಹೀಗಿರ್ಬೇಕಾದ್ರೆ ಅದೇ ಸ್ಥಿತಿಯಲ್ಲೇ ಆತನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಕಳ್ಸೋದಿಕ್ಕೂ ಕೂಡ ಆಕೆ ಬೇರೆಯವರ ಸಹಾಯದ ಮುಖಾಂತರ ಸಿದ್ಧಳಾಗ್ತಾಳೆ. ಅದೇ ಊರಿನಲ್ಲಿರ್ತಕ್ಕಂಥ ಒಬ್ಬ ಲಾಮಾರವರ ಬಳಿಗೆ ಆತನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಕಳಿಸ್ಕೊಡ್ತಾಳೆ ಮಾಸ್ಟರ್. ಆ ರೀತಿಯಾಗಿ ಆತ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತ ಆ ಒಂದು ಸಂದರ್ಭದಲ್ಲಿ ಮಾಸ್ಟರ್ಸ್ ಅಲ್ಲಿಂದ ಮುಂದಕ್ಕೆ ಅದ್ಭುತವಾಗಿರ್ತಕ್ಕಂಥ ಟರ್ನಿಂಗ್ ಅನ್ನೋದು ಮಿಲಾರೇಪರವ್ರಿಗೆ ಸಿಗುವಂಥದ್ದು. ಅವ್ರ ಹತ್ರ ವಿದ್ಯಾಭ್ಯಾಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಪಕ್ಕದ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಈ ಲಾಮಾರವರನ್ನ ಆಹ್ವಾನ ಮಾಡಿರ್ತಾರೆ ಮಾಸ್ಟರ್ಸ್. ಸೊ ಆತ ಆ ಒಂದು ಗ್ರಾಮಕ್ಕೆ ಹೋಗ್ತಾರೆ, ಅವ್ರ ಜೊತೆ ಮಿಲಾರೇಪರವರು ಕೂಡ ಹೋಗಿರ್ತಾರೆ. ಆ ಗ್ರಾಮದಲ್ಲಿ ಆ ಒಂದು ಉತ್ಸವದಲ್ಲಿ ಅವ್ರಿಗೆ ಆ ಲಾಮಾರವರಿಗೆ ಒಂದು ಉನ್ನತವಾದಂತ ಆಸನವನ್ನ ನೀಡಿರ್ತಾರೆ. ಆ ಉನ್ನತವಾದ ಆಸನದಲ್ಲಿ ಅವ್ರು ಕೂತ್ಕೊಂಡಾಗ ಅವ್ರಿಗೆ ಅನೇಕ ವಿಧವಾಗಿರ್ತಕ್ಕಂಥ ಮದ್ಯಪಾನದ ಪಾನೀಯಗಳನ್ನ ಕೊಡ್ತಾ ಅವ್ರಿಗೆ ಅನೇಕ ಕಾಣಿಕೆಗಳನ್ನ ಕೊಡ್ತಾರೆ ಮಾಸ್ಟರ್.
ಆ ಲಾಮಾರವರು ಯಾವುದೇ ರೀತಿಯಾಗಿರ್ತಕ್ಕಂಥ ನಿಯಂತ್ರಣ ಇಲ್ಲದೆ ಎಂತ ರೀತಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮದ್ಯವನ್ನ ಕೊಟ್ಟರು ಕೂಡ ಅದನ್ನ ಆರಾಮವಾಗಿ ಕುಡಿತ ಮತ್ತಿನಲ್ಲಿ ತೇಲಾಡ್ತಾ ಇರ್ತಾರೆ ಮಾಸ್ಟರ್. ಈ ರೀತಿಯಾಗಿ ಇರ್ಬೇಕಾದ್ರೆ ಆ ಲಾಮಾರವ್ರಿಗೆ ಅನೇಕ ಕಾಣಿಕೆಗಳು ಬಂದಿರುತ್ತಲ್ವಾ, ಆ ಕಾಣಿಕೆಗಳನ್ನ ತಗೊಂಡು ಹೋಗೋದಿಕ್ಕೆ ಮಿಲಾರೇಪರ್ ಅವರನ್ನ ಕಳಿಸ್ಕೊಡ್ತಾರೆ ಅವ್ರ ಮನೆಗೆ. ಅದನ್ನ ತಗೊಂಡೋಗಿ ಕೊಡು ಅಂತ ಅಂದ್ಬಿಟ್ಟು ಮಿಲಾರೇಪರ್ ಅವ್ರಿಗೆ ಕೊಟ್ಟು ಕಳಿಸ್ತಾರೆ. ಆದ್ರೆ ಅದಕ್ಕೂ ಮೊದ್ಲು ಏನಾಗುತ್ತೆ ಅಂತಂದ್ರೆ, ಆ ರೀತಿಯಾಗಿ ಆ ಒಂದು ಉತ್ಸವದಲ್ಲಿ ಲಾಮಾರ್ ಅವರು ಕೂಡ ಆ ಒಂದು ಮದ್ಯವನ್ನ ಕುಡಿತಾ ಮತ್ತಿನಲ್ಲಿ ತೇಲಾಡ್ತಾ ಇರ್ತಾರೆ. ಇನ್ನು ಉಳಿದಿರೋರೆಲ್ಲರೂ ಕೂಡ ಅದೇ ರೀತಿಯಾಗಿ ಆ ಒಂದು ಚಾಂಗ್ ಅನ್ನ, ವಿವಿಧ ರೀತಿಯ ಮದ್ಯಪಾನೀಯಗಳನ್ನ ಕುಡಿತಾ ಮತ್ತಿನಲ್ಲಿ ತೇಲಾಡ್ತಾ ಹಾಡ್ತಾ ನರ್ತನ ಮಾಡ್ತಾ ಮೋಜು ಮಸ್ತಿ ಮಾಡ್ತಾ ಈ ರೀತಿಯಾಗಿ ಇರ್ತಾರೆ. ಅವ್ರನ್ನೆಲ್ಲಾರು ನೋಡಿದಂತ ಮಿಲಾರೇಪರ್ ಅವ್ರಿಗೂ ಕೂಡ ಉತ್ಸಾಹ ಉಂಟಾಗತ್ತೆ. ಅವ್ರಿಗೂ ಮೊದ್ಲೇ ಇಂಪಾದ ಕಂಠ ಇರುತ್ತಲ್ವಾ, ಒಳ್ಳೆ ಚೆನ್ನಾಗಿ ಹಾಡ್ತಾ ಇದ್ರಲ್ವಾ, ಆ ಒಂದು ಎಲ್ಲವನ್ನು ನೋಡಿದಂತ ಅವ್ರಿಗೂ ಕೂಡ ಉತ್ಸಾಹ ಉಂಟಾಗಿ ಹಾಡ್ಬೇಕು ಅಂತ ಅನ್ಸುತ್ತೆ. ಅಂದ್ರೆ ಆ ಮೊಮೆಂಟ್ ಅಲ್ಲಿ ತನ್ನ ದುಃಖ, ತನ್ನ ಕಷ್ಟ, ತಾವು ಪಟ್ಟಂತ ಅವಮಾನ ಎಲ್ಲ ಕೂಡ ಮರ್ತೋಯ್ತು ಆ ಒಂದು ಸನ್ನಿವೇಶದಲ್ಲಿ. ಸೊ ಅವ್ರಿಗೂ ಉತ್ಸಾಹ ಉಂಟಾಗಿ ಹಾಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಡ್ತಾ ಇರ್ಬೇಕಾದ್ರೆ ಆ ಕಾಣಿಕೆಗಳನ್ನ ಲಾಮಾರ್ ಅವರ ಮನೆಗೆ ಕೊಡೋದಿಕ್ಕೆ ಊಟ ಆಗೋದಿಕ್ಕೂ ಮೊದಲೇನೆ ಅವ್ರನ್ನ ಕಳಿಸ್ತಾರೆ. ನೋಡಿ ಮಾಸ್ಟರ್, ಒಂದು ಹೊತ್ತು ಊಟ, ಹೊಟ್ಟೆ ತುಂಬಾ ತಿನ್ನುವಂಥದ್ದು, ರುಚಿಯಾಗಿರುವಂತ ಊಟವನ್ನ ತಿನ್ನೋದಿಕ್ಕೂ ಕೂಡ ಅಲ್ಲಿ ಕೂಡ ಅವ್ರಿಗೆ ಪ್ರಾಪ್ತಿ ಆಗ್ಲಿಲ್ಲ. ಅಂದ್ರೆ ಅಂತ ಒಂದು ಕಾರ್ಯಕ್ರಮ, ಅಂತಹ ಒಂದು ಉತ್ಸವದಲ್ಲಿ ಊಟ ಮಾಡಕ್ ಅವಕಾಶ ಇತ್ತು. ಆದ್ರೆ ಅವ್ರು ಊಟ ಮಾಡೋಕ್ಕೂ ಮೊದ್ಲೇ ಅವರನ್ನ ಅಲ್ಲಿಗೆ ಲಾಮಾರ್ ಅವ್ರ ಮನೆಗೆ ಕಳಿಸ್ಬಿಟ್ರು. ಸರಿ, ಅದನ್ನೇನು ಅವ್ರ ತಲೆ ಕೆಡಿಸ್ಕೊಳ್ಳಿಲ್ಲ. ಆ ಕಾಣಿಕೆಗಳನ್ನೆಲ್ಲ ಹೊತ್ಕೊಂಡು ಅವರು ಅದೇ ಉತ್ಸಾಹದಲ್ಲಿ ಹಾಡ್ತಾ ಬರ್ತಾ ಇರ್ತಾರೆ. ಲಾಮಾರ್ ಅವ್ರ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಅವ್ರ ಮನೆ ಮುಂದೆನೆ ಹೋಗ್ಬೇಕಾಗಿರತ್ತೆ ಲಾಮಾರ್ ಅವ್ರ ಮನೆಗೆ. ಆ ರೀತಿಯಾಗಿ ಅದೇ ಗುಂಗಿನಲ್ಲಿ ಹಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಮಿಲಾರೇಪರ್ ಅವರ ಕಂಠವನ್ನ ಅವರ ತಾಯಿ ಗುರುತಿಸ್ತಾರೆ. ಇದು ನನ್ನ ಮಗನೇನ ಹಾಡ್ತಾ ಇರೋದು ಅಂತ ಆಕೆಗೆ ಅನುಮಾನ ಬರುತ್ತೆ. ಬಾರ್ಲಿಯನ್ನ ಉರಿತಾ ಇದ್ದಂತ ಆಕೆ ಆ ಅನುಮಾನದಿಂದ ನೋಡ್ಬೇಕು ಅಂತ ಆಚೆಗೆ ಬರ್ತಾಳೆ. ಬಂದು ನೋಡಿದ್ರೆ ಹಾಡ್ತಾ ಇರೋದು ತನ್ನ ಮಗನೇ ಅಂತ ಅರ್ಥ ಆದಾಗ ಆಕೆ ಒಂದೇ ಸರ್ತಿಗೆ ಗರಬಡದಂತೆ ಮೂಕ ವಿಸ್ಮಿತಳಾಗಿ ನಿಂತ್ಬಿಡ್ತಾಳೆ, ಮೂಕಳಾಗ್ಬಿಡ್ತಾಳೆ. ಆಮೇಲೆ ನಿಜವಾಗ್ಲೂ ಇವನು ನನ್ನ ಮಗನ, ಎಷ್ಟು ಕಷ್ಟದಲ್ಲಿದ್ದೀವಿ, ಎಷ್ಟು ನೋವಲ್ಲಿದ್ದೀವಿ, ಎಷ್ಟು ಅವಮಾನದಲ್ಲಿದ್ದೀವಿ, ದುಃಖ ಬಿಟ್ರೆ ನಮ್ಮ ಜೀವನದಲ್ಲಿ ಇನ್ನೇನು ಇಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಇವನ್ಗೆ ಹಾಡುವಂತ ಒಂದು ಉತ್ಸಾಹ ಬಂದಿದೆ ಅಂತಂದ್ರೆ ಇವನ್ಗೆ ವಿದ್ಯಾಭ್ಯಾಸದ ಮೇಲೆ ಗಮನ ಇಲ್ಲ, ಇವನು ದಾರಿ ತಪ್ತಾ ಇದ್ದಾನೆ ಅನ್ನೋಂಥ ಆಲೋಚನೆ ಆಕೆಗೆ ತೀವ್ರವಾಗಿ ಬಂದ್ಬಿಡತ್ತೆ. ಆ ರೀತಿಯಾದಂತ ಆಲೋಚನೆ ಬಂದ ತಕ್ಷಣ ಆಕೆ ತನ್ನ ಒಂದು ಬಾರ್ಲಿಯನ್ನು ಉರಿತಾ ಇದ್ದಾಗ ಕೈಯಲ್ಲಿ ಏನೋ ಒಂದು ಇದನ್ನ ಇಟ್ಕೊಂಡಿದ್ಲು, ಅದನ್ನ ಹಿಡ್ಕೊಂಡು ಹಾಗೇನೆ ಅಲ್ಲಿಗೆ ಬಂದು ಮಾಸ್ಟರ್ಸ್ ಆ ಒಂದು ಕೈಯಲ್ಲಿದ್ದಂತ ಆ ಒಂದು ಕೋಲಿನಿಂದ ಮಿಲಾರೇಪರ್ ಅವರನ್ನ ಹಿಗ್ಗ ಮುಗ್ಗ ಹೊಡಿತಾಳೆ ಮಾಸ್ಟರ್. ಹೊಡೆದ್ಬಿಟ್ಟು, ನಿನಗೆ ಇಂಥ ಪರಿಸ್ಥಿತಿಯಲ್ಲಿ ಹಾಡೋದಿಕ್ಕಾದ್ರೂ ಹೇಗ್ ಮನ್ಸು ಬಂತು ಅಂತ ಅನ್ಬಿಟ್ಟು ಆತನನ್ನ ಬೈತಾ ಗೋಳಾಡ್ತಾಳೆ ಮಾಸ್ಟರ್ಸ್. ತನ್ನ ಪತಿಗೆ ಕೂಗಿ ಕೂಗಿ ಹೇಳ್ತಾಳೆ, ಓ ಮಿಲಾ ಶಿರಾಬ್ ಗ್ಯಾಲ್ಟಸನ್, ನೋಡು ನಿನಗೆ ಎಂತ ಪುತ್ರ ಜನಿಸಿದ್ದಾನೆ, ಈ ಮೂರ್ಖನ ಶರೀರದಲ್ಲಿ ಹರಿತಾ ಇರೋದು ನಿನ್ನ ರಕ್ತಾನೇನಾ, ನೋಡು ನಾವು ಯಾವ ರೀತಿಯಾಗಿ ತಯಾರಾಗಿದ್ದೀವಿ ಅಂತ ಗೋಳಾಡ್ತಾ ಆಕೆ ಪ್ರಜ್ಞೆ ತಪ್ಪಿ ಬಿದ್ದ್ಬಿಡ್ತಾಳೆ ಮಾಸ್ಟರ್. ಆ ರೀತಿಯಾಗಿ ಆಕೆ ಪ್ರಜ್ಞೆ ತಪ್ಪಿ ಬಿದ್ದ ತಕ್ಷಣ ಮಾಸ್ಟರ್ಸ್ ನೋಡಿ, ಅಲ್ಲಿ ಇದ್ದಂತ ಮಿಲಾರೇಪರ್ ಅವರ ತಂಗಿ ಅದನ್ನ ನೋಡಿ ಓಡ್ ಬರ್ತಾಳೆ. ಓಡ್ ಬಂದ್ಬಿಟ್ಟು ಅಣ್ಣನನ್ನ ಕೂಗ್ತಾಳೆ, ಅಣ್ಣ ಏನ್ ಯೋಚನೆ ಮಾಡ್ತಾ ಇದೀಯಾ, ಅಮ್ಮನ ಕಡೆ ಗಮನ ಕೊಡು ಅಂತ ಕೂಗ್ತಾಳೆ. ಯಾಕ ತರ ಕೂಗ್ತಾಳೆ ಅಂತಂದ್ರೆ, ಅವ್ರಮ್ಮ ಒಳಗಡೆಯಿಂದ ಬಂದು ಮಿಲಾರೇಪರ್ ಅವ್ರಿಗೆ ಹೊಡೆದು ಬೈತಾ ಇರ್ಬೇಕಾದ್ರೆ ಅವರು ಶಾಕ್ ಅಲ್ಲಿ ಹಾಗೆ ಎದ್ಬಿಟ್ಟಿರ್ತಾರೆ. ನಾನೇನಾದ್ರು ತಪ್ಪು ಮಾಡ್ಬಿಟ್ನ, ಇದೇನ್ ಮಾಡ್ಬಿಟ್ಟಿದೀನಿ, ಇದೇನ್ ಆಗ್ತಾ ಇದೆ ಅನ್ನೋದನ್ನ ಅವ್ರಿಗೆ ಅರ್ಥ ಕೂಡ ಮಾಡ್ಕೊಳಕ್ ಆಗದೆ ಇರುವಂತ ಒಂದು ಸ್ಥಿತಿಯಲ್ಲಿ ಅವ್ರು ಹಾಗೆ ಇದ್ಬಿಟ್ಟಾಗ ಅವ್ರ ತಂಗಿ ಆ ರೀತಿಯಾಗಿ ಅಣ್ಣ ಅಮ್ಮನ ಕಡೆ ಗಮನ ಕೊಡು ಅಂತ ಕೂಗ್ದಾಗ ಆಗ ಅವ್ರಿಗೆ ಎಚ್ಚರ ಆಗಿ ಆಗ ಅವ್ರ ಅಮ್ಮನ ಕಡೆಗೆ ಗಮನ ಕೊಡ್ತಾರೆ. ಬಿದ್ದೋಗಿರುವಂತ ಅಮ್ಮನ ಹತ್ರ ಕೂತ್ಕೊಂಡು ಇಬ್ರು ಮಕ್ಕಳು ಆಕೆಯ ಕೈಯನ್ನ ಹಿಡ್ಕೊಂಡು, ಅಮ್ಮ ನಂದು ತಪ್ಪಾಯ್ತು ಅಮ್ಮ, ಕ್ಷಮಿಸ್ಬಿಡಮ್ಮ, ಎದ್ದೋಳಮ್ಮ ಅಂತ ಅವರೂ ಕೂಡ ಅಳೋದಿಕ್ಕೆ ಶುರು ಮಾಡ್ತಾರೆ. ಆ ರೀತಿಯಾಗಿ ಅವರಿಬ್ರು ಅಳ್ತಾ ಇರ್ಬೇಕಾದ್ರೆ ತಪ್ಪಾಯ್ತು ಅಂತ ಆಕೆನ ಕ್ಷಮೆ ಕೇಳ್ತಾ, ಅಮ್ಮ ಎದ್ದೋಳು, ಇನ್ನೊಂದ್ಸತಿ ಈ ತರ ಮಾಡೋದಿಲ್ಲ ಅಂತ ಆಕೆನ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಹೊತ್ತಿಗೆ ಆಕೆಗೆ ಮತ್ತೆ ಪ್ರಜ್ಞೆ ಬರುತ್ತೆ ಮಾಸ್ಟರ್. ಆಗ ಆಕೆ ತುಂಬಾ
ದುಃಖದಿಂದ ಕಣ್ಣುಗಳಲ್ಲಿ ನೀರ್ ತುಂಬಿಕೊಂಡು ನೋವಿನಿಂದ ಕೂಡಿದ ನೋಟದಿಂದ ತನ್ನ ಮಗನನ್ನ ಹಿಡಿದುಕೊಂಡು ಹೇಳ್ತಾಳೆ, ನಿಜವಾಗಿಯೂ ಈ ರೀತಿಯಾಗಿ ಮೋಜಿನಿಂದ ಹಾಡೋದಿಕ್ಕೆ ನಿನಗೆ ಅಷ್ಟೊಂದು ಆನಂದ ಉಂಟಾಗಿದೆಯೇ? ಈ ಪ್ರಪಂಚದಲ್ಲಿ ನಮಗಿಂತಲೂ ದರಿದ್ರವಾಗಿರುವ ಬದುಕುಗಳು ಇನ್ನೆಲ್ಲಿನೂ ಇರೋದಿಲ್ಲ ಅಂತ ಅನ್ಸುತ್ತೆ. ನಾನು ಈ ಕಣ್ಣೀರು ಸುರಿಸೋದನ್ನ ಬಿಟ್ರೆ ಬೇರೆ ಯಾವ ಭೋಗ ಭಾಗ್ಯಗಳನ್ನು ಕೂಡ ನಿನಗೆ ಕೊಡೋದಿಕ್ಕೆ ನನ್ನಿಂದ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ದುಃಖದಲ್ಲಿ ಮುಳುಗೋಗ್ಬಿಡ್ತಾಳೆ ಮಾಸ್ಟರ್. ಅಂದ್ರೆ ಆ ತಾಯಿಗೆ ತನ್ನ ಮಕ್ಕಳಿಗೆ ಎಲ್ಲ ಸುಖ ಭೋಗ ಭಾಗ್ಯಗಳನ್ನ ಕೊಡಬೇಕು, ಅವರು ಆನಂದವಾಗಿರ್ಬೇಕು ಅನ್ನುವಂತ ಒಂದು ತೀವ್ರವಾದ ತುಡಿತ ಆಕೆಗಿದೆ. ಆದ್ರೆ ಅದ್ಯಾವುದನ್ನು ಕೂಡ ಕೊಡಕ್ಕಾಗ್ತಾ ಇಲ್ವಲ್ಲ ಅನ್ನುವಂತ ಒಂದು ಸಂಕಟ ಆಕೆಯನ್ನ ಇಷ್ಟೊಂದು ದುಃಖಕ್ಕೆ ಒಳು ಮಾಡ್ತಾ ಇದೆ. ಆ ರೀತಿಯಾಗಿ ಆದಾಗ ಮಿಲಾ ರೇಪಾರ್ ಅವ್ರು ಹೇಳ್ತಾರೆ, ಅಮ್ಮ ನೀನ್ ಹೇಳಿದ್ದು ಸತ್ಯ, ಆದ್ರೆ ನನ್ ಬಗ್ಗೆ ನೀನ್ ಇಷ್ಟೊಂದು ಚಿಂತೆನ ಮನಸ್ಸಿನಲ್ಲಿ ತುಂಬ್ಕೋಬೇಡ. ಅಮ್ಮ ನೋಡು, ನಾನು ಏನಾಗ್ಬೇಕು ಅಂತ ನೀನ್ ಬಯಸ್ತಾ ಇದೆಯೋ ನಾನು ಅದೇ ಆಗಿ ತೋರಿಸ್ತೀನಿ. ಇದೋ ನೋಡು, ನಾನು ನಿನ್ಗೆ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ಮಾತು ಕೊಡ್ತಾ ಇದ್ದೀನಿ, ನಾನು ನಿನ್ನ ಬಯಕೆಯನ್ನ ಈಡೇರಿಸ್ತೀನಿ. ನಿನ್ನ ಬಯಕೆ ಏನು ಅಂತ ಹೇಳಮ್ಮ ಅಂತನ್ಬಿಟ್ಟು ಅವರು ಮಾತು ಕೊಡ್ತಾರೆ. ಆ ರೀತಿಯಾಗಿ ನಾನು ಏನ್ ಮಾಡ್ಬೇಕು ಹೇಳು ಅಂತ ಉದ್ವೇಗದಿಂದ ಕೇಳ್ತಾರೆ. ನೋಡಿ ಮಾಸ್ಟರ್, ಇಲ್ಲಿ ಮಿಲಾ ರೇಪಾರ್ ಅವರು ಕ್ಷುದ್ರ ವಿದ್ಯೆಗಳನ್ನ ಕಲಿಯೋದಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಅವರ ದಾರಿ ಸಂಪೂರ್ಣವಾಗಿ ಚೇಂಜ್ ಆಗ್ಬಿಡುತ್ತೆ. ಈ ರೀತಿಯಾಗಿ ಅವರು ತಮ್ಮ ತಾಯಿಯನ್ನ ಉದ್ವೇಗದಿಂದ ಕೇಳ್ತಾರೆ. ಕೇಳಿದಾಗ ಆಕೆ ಹೇಳ್ತಾಳೆ, ನೀನು ದೊಡ್ಡ ಅಧಿಕಾರಿಯಾಗಿ ಸೂಟು ಬೂಟು ಹಾಕೊಂಡು ಕುದುರೆ ಮೇಲೆ ಹೋಗಿ ನಿನ್ನ ಶತ್ರುಗಳನ್ನ ನಾಯಿಗಳ ತರ ದರ 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 ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ನೋಡ್ಬೇಕು ಅನ್ನುವಂತ ಆಸೆ ನನಗಿದೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ನೀನ್ ಅದಕ್ಕೋಸ್ಕರ ಬಹಳಷ್ಟು ಉನ್ನತವಾದ ವ್ಯಾಸಂಗವನ್ನ ಮಾಡ್ಬೇಕಾಗತ್ತೆ, ಹಲವಾರು ವಿಷಯಗಳಲ್ಲಿ ಉತ್ತೀರ್ಣನಾಗ್ಬೇಕಾಗತ್ತೆ. ಆ ಒಂದು ವ್ಯಾಸಂಗವನ್ನ ಮಾಡೋದಕ್ಕೆ ನೀನ್ ಬೇರೆ ಎಲ್ಲಿಗೋ ಹೋಗ್ಬೇಕಾಗಿರತ್ತೆ. ಮತ್ತೆ ಆ ಒಂದು ವ್ಯಾಸಂಗವನ್ನ ಮಾಡೋದಕ್ಕೆ ತುಂಬಾ ಖರ್ಚು ಕೂಡ ಆಗತ್ತೆ. ಆದ್ರೆ ಇದ್ಯಾವುದೊಂದು ಕೂಡ ಈಗ ನಮ್ಮಿಂದ ಸಾಧ್ಯ ಆಗದೆ ಇರುವಂತದ್ದು. ಹಾಗಾಗಿ ಏನಾದ್ರೂ ಸರಿ, ಈಗ ನೀನು ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಆಸೆ ಆಗಿದೆ, ನನ್ನ ಬಯಕೆ ಆಗಿದೆ. ಅದಕ್ಕೆ ಇರುವಂತ ದಾರಿ ನಿಮ್ಮ ತಂದೆಯ ಪೂರ್ವಿಕರು ನಡೆದು ಬಂದಂತ ಕ್ಷುದ್ರ ವಿದ್ಯೆಗಳ ಆ ಒಂದು ಅಭ್ಯಾಸ. ಸೊ ನೀನು ಕೂಡ ಆ ಒಂದು ಕ್ಷುದ್ರ ವಿದ್ಯೆಗಳನ್ನ ಆಳವಾಗಿ ಸಂಪೂರ್ಣವಾಗಿ ಕಲ್ತ್ಕೊಂಡು ನಿನ್ನ ಶತ್ರುಗಳನ್ನ, ಅದರಲ್ಲೂ ಮುಖ್ಯವಾಗಿ ನಮ್ಮನ್ನ ಇಷ್ಟೊಂದು ಮೋಸ ಮಾಡಿ ಹಿಂಸೆ ಮಾಡಿದಂತ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ್ನ ನಾಶ ಮಾಡಿದ್ರೆ ನೋಡ್ಬೇಕು ಅನ್ನುವಂಥದ್ದು ನನಗೆ ಹೆಬ್ಬೈಕೆ ಆಗಿದೆ. ಅವರ 9 ತಲೆಮಾರುಗಳು, ನೋಡಿ ಮಾಸ್ಟರ್ಸ್, ಆಕೆಯ ದ್ವೇಷ ಎಷ್ಟು ತೀವ್ರವಾಗಿದೆ ಅಂತ. ಅವರ 9 ತಲೆಮಾರುಗಳು ಕಳೆದ್ರೂ ಕೂಡ ಚೇತರಿಸ್ಕೊಳ್ಳೋದಿಕ್ಕೆ ಆಗದೆ ಇರೋ ರೀತಿಯಲ್ಲಿ ಅವರು ನಾಶ ಆಗ್ಬೇಕು. ನೀನ್ ಇದನ್ನ ಮಾಡ್ಬೇಕು ಅನ್ನೋದು ನನ್ನ ಬಯಕೆ ಅಂತ ಆಕೆ ಹೇಳ್ತಾಳೆ. ಅಬ್ಬಬ್ಬಾ, ನೋಡಿ ಮಾಸ್ಟರ್ಸ್ ಹೇಗಿದೆ. ಕೋಪ, ದ್ವೇಷ, ಕೆಚ್ಚು ಇದನ್ನೆಲ್ಲ ನಾವು ಮನಸ್ಸಿನಲ್ಲಿ ತುಂಬಿಕೊಂಡಿದೀವಿ. ನಾವು ಅದೇ ಬೇಕು ಅಂತ ಬಯಸ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಆಲೋಚನೆಗಳು ಎಷ್ಟು ನಿರ್ದಾಕ್ಷಿಣ್ಯವಾಗಿ, ಎಷ್ಟು ಕ್ರೂರವಾಗಿರುತ್ತವೆ ಅನ್ನೋದು ಇಲ್ಲಿ ಮಿಲಾ ರೇಪಾರ್ ಅವರ ತಾಯಿಯ ಈ ಸ್ಥಿತಿಯಿಂದ ನಮ್ಗೆ ಅರ್ಥ ಆಗ್ತಾ ಇರುವಂತದ್ದು ಮಾಸ್ಟರ್. ಅಂದ್ರೆ ತಾಯಿ ಆದವಳು ಅಂತಹ ಸ್ಥಿತಿಯಲ್ಲಿ ಇದ್ದಿದ್ರಿಂದ ತನ್ನ ಮಗ ಕೂಡ ಆ ಒಂದು ಸ್ಥಿತಿಗೆ ತಯಾರಾಗೋ ಹಾಗೆ, ಆ ಒಂದು ನಕಾರಾತ್ಮಕತೆಗೆ ತಯಾರಾಗೋ ಹಾಗೆ ಆ ತಾಯಿ ತನ್ನ ಮಗನನ್ನ ತಯಾರು ಮಾಡಿದ್ಲು. ಅಂದ್ರೆ ನಾವು ಏನಾಗಿರ್ತೀವೋ ನಮ್ಮ ಮಕ್ಕಳು ಅದೇ ಆಗೋದಿಕ್ಕೆ ಎಷ್ಟು ಅವಕಾಶ ಇದೆ ಅನ್ನುವಂಥದ್ದು ಇಲ್ಲಿ ನಮ್ಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುವಂಥದ್ದು. ಇಲ್ಲಿ ನಾವೆಲ್ಲರೂ ಕೂಡ ತಂದೆ ತಾಯಿ ಆಗಿರುವಂತವ್ರು ಈ ಒಂದು ಸೂಕ್ಷ್ಮತೆಯನ್ನ ನಾವು ಗಮನಿಸ್ಕೋಬೇಕು. ನಮ್ಮ ಮಕ್ಳು ಹಿಂಗಿದ್ದಾರೆ ಹಂಗಿದ್ದಾರೆ, ದುರಭ್ಯಾಸಗಳನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬೇರೆ ಬೇರೆ ದಾರಿಗಳಲ್ಲಿ ಹೋಗ್ತಾ ಇದ್ದಾರೆ ಅಂತಂದಾಗ ಒಂದು ಸಾರ್ತಿ ನಾವು ನಮ್ಮಗಳನ್ನ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಮ್ಮ ಹಿಂದಿನವರು ಇರ್ತಾರಲ್ವಾ, ನಮ್ಮ ವಂಶಸ್ಥರು, ಅವರನ್ನು ಕೂಡ ನಾವು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಆ ಒಂದು ವಿಚಾರಗಳು ನಮ್ಮ ಹಿಂದಿನವರಿಂದ ಇರೋದಷ್ಟೇ ಅಲ್ಲದೆ ನಮ್ಮಲ್ಲೂ ಕೂಡ ಇದೆ ಅಂತಂದ್ರೆ ನಮ್ಮ ಮಕ್ಕಳಲ್ಲಿ ಸಹಜವಾಗಿಯೇ ಅದರ ಇಂಪ್ಯಾಕ್ಟ್ ಅನ್ನುವಂಥದ್ದು ಇರುತ್ತೆ. ಆದ್ರೆ ಇಲ್ಲಿ ದುರ್ದೈವ ದುರ್ವಿಧಿ ಏನು ಅಂತಂದ್ರೆ ಮಿಲಾ ರೇಪಾರ್ ಅವರ ಪೂರ್ವಿಕರು ಯಾರು ಕೂಡ ಕೆಟ್ಟದಕ್ಕೆ ಅದನ್ನ ಬಳಸಲಿಲ್ಲ, ಬೇರೆಯವ್ರಿಗೆ ಒಳ್ಳೇದನ್ನ ಮಾಡೋದಕ್ಕೆ ಆ ಎಲ್ಲ ಕ್ಷುದ್ರ ವಿದ್ಯೆಗಳನ್ನ ಬಳಸಿದ್ರು. ಆದ್ರೆ ಇಲ್ಲಿ ಮಿಲಾ ರೇಪಾರ್ ಅವರ ತಾಯಿಯವರು ಆ ಕ್ಷುದ್ರ ವಿದ್ಯೆಗಳನ್ನ
ಕಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಒಂದು ದುಷ್ಟ ಸಂಕಲ್ಪಕ್ಕೋಸ್ಕರ, ಕ್ರೂರವಾದ ಸಂಕಲ್ಪಕ್ಕೋಸ್ಕರ, ಸೇಡು ಅನ್ನುವಂತ ಒಂದು ಅಜ್ಞಾನದ ಆ ಒಂದು ಅರಿಷಡ್ ವರ್ಗವನ್ನ ಈಡೇರಿಸ್ಕೊಳ್ಳೋದಿಕ್ಕೋಸ್ಕರ. ನೋಡಿ ಮಾಸ್ಟರ್ಸ್ ಹೇಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ತಂದೆ ತಾಯಿ ಆಗಿರೋರು ಗಮನಿಸ್ಕೊಳ್ಳೋಣ. ಮತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ಸೂಕ್ಷ್ಮತೆ ಇದೆ ಇಲ್ಲಿ. ವಿದ್ಯೆ ಅನ್ನುವಂಥದ್ದು ಅದ್ ಯಾವ್ದಾದ್ರೂ ಆಗಿರ್ಲಿ, ಅದನ್ನ ನಾವು ಒಳ್ಳೇದಿಕ್ ಬಳಸಿದಾಗ ಅದೆಲ್ಲವೂ ಕೂಡ ಒಳ್ಳೆ ವಿದ್ಯೆನೇ ಆಗಿರುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದೇ ಇರೋದಿಲ್ಲ, ಎಲ್ಲ ವೈಟ್ ಮ್ಯಾಜಿಕ್ಕೇ ಇರುತ್ತೆ. ಆದ್ರೆ ಯಾವ್ದಾದ್ರೂ ವಿದ್ಯೆ ಆಗಿರ್ಲಿ, ಆ ಕಲ್ತಿರ್ತಕ್ಕಂಥ ಆ ವಿದ್ಯೆಯನ್ನ ನಾವು ಕೆಟ್ಟದಕ್ಕೆ ಅಂತ ನಾವು ಪ್ರಯೋಗ ಮಾಡಿದಾಗ ಅದೆಲ್ಲ ಕೂಡ ಬ್ಲ್ಯಾಕ್ ಮ್ಯಾಜಿಕ್ಕೇ ಆಗುತ್ತೆ. ಈಗ ನಾವು ಧ್ಯಾನ ಮಾಡ್ತೀವಲ್ವಾ, ಧ್ಯಾನ ಮಾಡಿದಾಗ ನಮ್ಗೆ ಅಪಾರವಾದಂತ ಶಕ್ತಿ ಬರುತ್ತೆ ಅಲ್ವಾ. ಅಪಾರವಾಗಿರ್ತಕ್ಕಂಥ ಆ ಒಂದು ಶಕ್ತಿಯಿಂದ ಆ ಶಕ್ತಿ ಇದ್ದಾಗ ನಾವು ಎಂತ ಆಲೋಚನೆಗಳು ಮಾಡ್ತೀವೋ ಅಂತ ಆಲೋಚನೆಗಳಿಗೆ ಆ ಶಕ್ತಿ ಹರಿದು ಹೋಗ್ತಾ ಇರುತ್ತೆ. ನಾವು ಕೆಟ್ಟ ಆಲೋಚನೆ ಮಾಡ್ತೀವಿ ಅಥವಾ ನಕಾರಾತ್ಮಕವಾಗಿರ್ತಕ್ಕಂಥ ದಿಕ್ಕಿನಲ್ಲಿ ನಮ್ಮ ಆಲೋಚನೆಗಳು ಹೋಗ್ತಾ ಇರುತ್ತೆ ಅಂತಂದ್ರೆ ಅದಕ್ಕೇನೆ ನಮ್ಮ ಶಕ್ತಿ ಹರಿತಾ ಇರುತ್ತೆ. ನಮ್ಮ ಆಲೋಚನೆಗಳಿಂದ ಅಲ್ಲಿ ಬೇಡವಾಗಿರ್ತಕ್ಕಂಥದ್ದೆಲ್ಲ, ನಕಾರಾತ್ಮಕವಾಗಿರ್ತಕ್ಕಂಥದ್ದೆಲ್ಲ ಕೂಡ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ, ನಡೀತಾ ಇರುತ್ತೆ. ಆವಾಗ ಏನಾಗುತ್ತೆ, ಅಲ್ಲಿ ನಮ್ಮಿಂದ ಆ ಒಂದು ಕೆಟ್ಟದ್ದು ನಡೆದಾಗ ಕೆಟ್ಟ ಫಲ ಅನ್ನುವಂಥದ್ದು, ಪಾಪ ಕರ್ಮ ಅನ್ನುವಂಥದ್ದು ನಮ್ಮಿಂದ ಅಲ್ಲಿ ನಡೆಯೋದಿಕ್ಕೆ ಅಲ್ಲಿ ಅವಕಾಶ ಆದಾಗ ಅದಕ್ಕೆ ತಕ್ಕಂತ ಕೆಟ್ಟ ಫಲವನ್ನ ಮತ್ತೆ ನಾವು ಅನುಭವಿಸೋದಿಕ್ಕೆ ತಯಾರಾಗಿರ್ಬೇಕು. ಅದಕ್ಕೇನೆ ಪತ್ರಿಜಿಯವ್ರು ಹೇಳೋದು, ಧ್ಯಾನ ಮಾಡೋರ ಆಲೋಚನೆಗಳ ಬಗ್ಗೆ ಹಿಡಿತಾ ಇರ್ಬೇಕು. ಧ್ಯಾನ ಮಾಡೋರ್ಗೆ ತಮ್ಮ ಆಲೋಚನೆಗಳ ಬಗ್ಗೆ ಹಿಡಿತಾ ಇರ್ಬೇಕು. ತಮ್ಮ ಆಲೋಚನೆಗಳ ಬಗ್ಗೆ ತುಂಬಾ ಅರಿವಿರ್ಬೇಕು. ನಾನೇನಾಗಿದ್ದೀನಿ, ನಾನು ಎಂತ ಆಲೋಚನೆ ಮಾಡ್ತಾ ಇದ್ದೀನಿ, ನನಗೆ ಎಂತ ಸ್ಥಿತಿ ಉಂಟಾಗ್ತಾ ಇದೆ, ನನ್ನಲ್ಲಿ ಎಂತ ವೈಬ್ರೇಷನ್ಸ್ ಉಂಟಾಗ್ತಾ ಇದೆ ಅಂತ ಸ್ವ ಅಧ್ಯಯನ ಮಾಡ್ಕೋಬೇಕು. ಅದು ತುಂಬಾ ಇಂಪಾರ್ಟೆಂಟು. ಇಲ್ಲ ಅಂತಂದ್ರೆ ನಾವು ಏನೋ ಮಾಡಕ್ಕೋಗಿ ಏನೇನೋ ಆಗೋಗ್ಬಿಡುತ್ತೆ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್, ಅದಕ್ಕೋಸ್ಕರನೇ ಹೇಳುವಂಥದ್ದು, ಸಾಧನೆ ಮಾಡಿದಾಗ ಯೂನಿವರ್ಸ್ಗೆ ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು ಅನ್ನುವಂಥದ್ದು ಭೇದ ಭಾವನೆ ಇಲ್ಲ. ರಾಕ್ಷಸರು ಋಷಿ ಮುನಿಗಳು ಯಾರಾದ್ರೂ ಸರಿ ಸಾಧನೆ ಮಾಡ್ತಾರ, ತಪಸ್ ಮಾಡ್ತಾರ, ರಾಕ್ಷಸರಿಗೂ ವರ ಕೊಡುತ್ತೆ, ಈ ಋಷಿ ಮುನಿಗಳಿಗೂ ಈ ಸಾತ್ವಿಕರಿಗೂ ಕೂಡ ವರ ಕೊಡುತ್ತೆ. ಆದ್ರೆ ಯಾರು ಆ ಒಂದು ಶಕ್ತಿಯನ್ನ ಪಡ್ಕೊಂಡಿರ್ತಾರೆ ಅದನ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಾರೆ ಅನ್ನುವಂಥದ್ದೇ ಇಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸೊ ಇಲ್ಲಿ ನಾವು ಧ್ಯಾನ ಮಾಡ್ತಾ ಇರುವಂತವ್ರಾಗಿರೋದ್ರಿಂದ ಈ ವಿಷಯವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ನಾವೆಲ್ಲರೂ ಈ ಒಂದು ಸಾಧನೆ ಮಾರ್ಗದಲ್ಲಿ ಧ್ಯಾನ ಮಾಡ್ತಾ ಇದ್ದಾಗ ನಮ್ಗೆ ಗೊತ್ತಿದ್ರು ಗೊತ್ತಿಲ್ಲದೆ ಇದ್ರು ಕೂಡ ಅಪಾರವಾದ ಶಕ್ತಿ ನಮ್ಮಲ್ಲಿ ತುಂಬಿಕೊಳ್ತಾ ಇರುತ್ತೆ. ಸೊ ನಾವೇನಾದ್ರೂ ಮಾತಾಡಿದ್ರು ನಾವು ಮಾತಾಡೋದು ನಡೆದೋಗುತ್ತೆ, ನಾವೇನಾದ್ರೂ ಅನ್ಕೊಂಡ್ರು ನಾವು ಅನ್ಕೊಳ್ಳೋದು ನಡೆದೋಗ್ತಾ ಇರುತ್ತೆ. ಎಷ್ಟೋ ಸರ್ತಿ ಅಂತೀವ, ನಾವು ಯಾರ ಬಗ್ಗೆನೋ ಯೋಚನೆ ಮಾಡ್ತಾ ಇದ್ವಿ. ಈ ಉದಾಹರಣೆಗೆ ಅಶ್ವಿನಿ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಶ್ವಿನಿಗೆ ತಕ್ಷಣ ನಾನು ಫೋನ್ ಮಾಡ್ಬೇಕು ಅಂತ ಅನ್ಸುತ್ತೆ. ತಕ್ಷಣ ನನ್ಗೆ ಫೋನ್ ಮಾಡ್ಬಿಡ್ತಾಳೆ. ಅಶ್ವಿನಿ ಫೋನ್ ಮಾಡಿದಾಗ ನನ್ಗೆ ಆಶ್ಚರ್ಯ ಆಗತ್ತೆ, ಅಶ್ವಿನಿ ನಾನ್ ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ನೀನೇ ಫೋನ್ ಮಾಡ್ಬಿಟ್ಟೆ ಅಂತ ನಮ್ಗೆ ಆಶ್ಚರ್ಯ ಆಗತ್ತೆ. ಅಂದ್ರೆ ನಮಗ್ ಗೊತ್ತಿದ್ರು ಗೊತ್ತಿಲ್ಲದೆ ಇದ್ರು ನಮ್ಮ ಥಾಟ್ಗೆ ಅಂತ ಪವರ್ ಇರುತ್ತೆ ಮಾಸ್ಟರ್, ಧ್ಯಾನ ಮಾರ್ಗದಲ್ಲಿ ನಾವು ಸಾಧನೆ ಮಾಡ್ತಾ ಇದ್ದಾಗ. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಈ ಒಂದು ಆಲೋಚನೆಗಳು ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿರೋದೇ ಕ್ರಿಯೇಟ್ ಆಗ್ತಾ ಇರುತ್ತೆ. ಈಕೆ ಏನು ಸೇಡನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ಲು ಮಿಲಾ ರೇಪರ್ ಅವರ ತಾಯಿ, ಆ ಸೇಡಿನ ಪ್ರಕಾರ ತನ್ನ ಮಗನನ್ನ ಆಕೆ ತಯಾರು ಮಾಡ್ಬೇಕು ಅಂತ ಅನ್ಕೊಂಡ್ಲು. ಆಕೆಯಲ್ಲಿರ್ತಕ್ಕಂಥ ಆತ್ಮಶಕ್ತಿ ಅನ್ನುವಂಥದ್ದೇನಿದೆ ಸಂಪೂರ್ಣವಾಗಿ ಅದು ಮಗನನ್ನ ಆ ರೀತಿಯಾಗಿ ತಯಾರಾಗೋದಿಕ್ಕೆ ಕೆಲಸ ಮಾಡ್ಬಿಡ್ತು. ಮಿಲಾ ರೇಪರ್ ಅವರು ಅದೇ ರೀತಿಯಾಗಿ ಕ್ಷುದ್ರ ವಿದ್ಯೆಗಳಲ್ಲಿ ನಿಷ್ಣಾತರಾಗಿ ತಯಾರಾಗ್ಬಿಡ್ತಾರೆ. ಅವ್ರಿಗೆ ಸಮಾನವಾಗಿ ಯಾರು ಇರೋದಿಲ್ಲ ಅನ್ನೋ ಮಟ್ಟದಲ್ಲಿ ಅವ್ರು ತಯಾರಾಗ್ಬಿಡ್ತಾರೆ ಮಾಸ್ಟರ್. ಸೊ ಹಾಗಾಗಿ ಇದನ್ನ ನಾವೆಲ್ಲರೂ ಕೂಡ ಗಮನಿಸ್ಕೊಳ್ಳೋಣ. ನಮ್ಮ ಆಲೋಚನೆಗಳ ಬಗ್ಗೆ, ನಮ್ಮ ಮಾತಿನ ಬಗ್ಗೆ ನಮ್ಗೆ ಅರಿವಿರೋ ಹಾಗೆ ನೋಡ್ಕೊಳ್ಳೋಣ ಮಾಸ್ಟರ್. ಸೊ ಈ ರೀತಿಯಾಗಿ ಆಕೆ ಹೇಳಿದ್ದಾದ್ಮೇಲೆ ಅಲ್ಲಿ ಮಿಲಾ ರೇಪರ್ ಅವ್ರು ಹೇಳ್ತಾರೆ ಅವ್ರ ತಾಯಿಗೆ, ಅಮ್ಮ ನಾನು ಕ್ಷುದ್ರ ವಿದ್ಯೆಗಳನ್ನ ಕಲ್ತ್ಕೊಂಡು ಅವ್ರ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಹೇಳ್ತಾ ಇದೆಯಲ್ಲ, ನಾನು ಅದೇ ಕೆಲಸ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ. ಆ ರೀತಿಯಾಗಿ ನಾನು ಅದನ್ನೆಲ್ಲ ಕಲ್ತ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಆ ಒಂದು ದಕ್ಷಿಣೆ ಕೊಡೋದಕ್ಕೆ, ಕಾಣಿಕೆಗಳನ್ನ ಕೊಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊ, ಮತ್ತೆ ನನ್ನ ಖರ್ಚುಗಳಿಗೆ ಬೇಕಾಗಿರ್ತಕ್ಕಂಥ ಹಣದ ವ್ಯವಸ್ಥೆಯನ್ನ ನೀನ್ ಎಲ್ಲವನ್ನೂ ಕೂಡ ನೀನ್ ಸಿದ್ಧ ಮಾಡಿದ್ರೆ ನಾನ್ ಕಲಿಯೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಿನ್ನ ಈ ಒಂದು ಕೋರಿಕೆಯನ್ನ ನಾನು ಈಡೇರಿಸೋದಕ್ಕೆ ನಾನು ಸದಾ ಸಂಪೂರ್ಣವಾಗಿ ಬದ್ಧನಾಗಿ ನಾನು ತಯಾರಾಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ರೀತಿಯಾಗಿ ಹೇಳಿದಾಗ ಆಗ ಅವ್ರ ತಾಯಿಯವ್ರು ಏನ್ ಮಾಡ್ತಾರೆ ಗೊತ್ತಾ ಮಾಸ್ಟರ್ಸ್,
ಎಷ್ಟೋ ಕಷ್ಟಪಟ್ರೆ ಆಕೆ ಒಂದು ಹೊಲವನ್ನ ಪಡ್ಕೊಳ್ತಾಳೆ. ಆ ಹೊಲದಲ್ಲಿ ಆ ಬಾರ್ಲಿ ಬೆಳೆಯನ್ನ ಬೆಳೆದು ಆಕೆ ಆ ಒಂದು ಸಂಸಾರವನ್ನ ನಡೆಸ್ತಾ ಇರ್ತಾಳೆ. ಅಷ್ಟೆಲ್ಲ ಮಾಡಿದ್ರು ಕೂಡ ಅವರ ಮೂವರು ಹೊಟ್ಟೆ ಪೂರ್ತಿಯಾಗಿ ತುಂಬುವಂಥದ್ದು, ಬೇಕಾಗಿರುವಂತ ಬಟ್ಟೆ ಹಾಕೊಳ್ಳುವಂಥದ್ದು ಏನು ಕೂಡ ಸಾಧ್ಯ ಆಗ್ತಾ ಇರಲ್ಲ. ಅದು ಕೂಡ ಅರ್ಧಂಬರ್ಧ ಹೊಟ್ಟೆಗೆ ಆಹಾರ ಸಿಗುವಷ್ಟು ಮಾತ್ರನೇ ಆ ಒಂದು ಹೊಲದಿಂದ ಅವರಿಗೆ ಆ ಒಂದು ಫಸಲು ಅನ್ನುವಂಥದ್ದು ಸಿಗ್ತಾ ಇರುತ್ತೆ, ಆ ಒಂದು ಆದಾಯ ಅನ್ನೋದು ಬರ್ತಾ ಇರುತ್ತೆ. ಹೀಗಿರ್ಬೇಕಾದ್ರೆ ಆ ಹೊಲದಲ್ಲಿ ಅರ್ಧ ಹೊಲನ ಮಾರ್ಬಿಡ್ತಾಳೆ. ಅರ್ಧ ಹೊಲವನ್ನ ಮಾರ್ಬಿಟ್ಟು ಆ ಒಂದು ಹಣದಲ್ಲಿ ಏನೇನೆಲ್ಲ ಕೊಂಡ್ಕೊಳ್ತಾಳೆ ಅಂತಂದ್ರೆ, ಒಂದು ನೀಲಮಣಿಯನ್ನ ಕೊಂಡ್ಕೊಳ್ತಾಳೆ, ಮತ್ತು ಒಂದು ಕುದುರೆಯನ್ನ ಖರೀದಿಸ್ತಾಳೆ. ಆಮೇಲಿಂದ 2 ಮೂಟೆ ಬಟ್ಟೆಗೆ ಹಚ್ಚುವಂತ ಬಣ್ಣವನ್ನು ಕೂಡ ಹಂಗು ಹಿಂಗು ಮಾಡಿ ಸಂಪಾದನೆ ಮಾಡ್ಕೊಳ್ತಾಳೆ. 2 ಮೂಟೆ ಕಲ್ಲು ಸಕ್ಕರೆಯನ್ನು ಕೂಡ ಸಂಪಾದನೆ ಮಾಡ್ಕೊಳ್ತಾಳೆ. ಇದೆಲ್ಲ ಕೂಡ ಮಗನನ್ನ ಕ್ಷುದ್ರ ವಿದ್ಯೆಗಳು ಕಲಿಯುವಂತ ಒಂದು ಮಾರ್ಗಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದಕ್ಕೆ ಆಕೆಯ ಪ್ರಯತ್ನ ಆಗಿರುವಂತದ್ದು ಮಾಸ್ಟರ್. ಅಂದ್ರೆ ಆ ಕಾಲದಲ್ಲಿ ಕಾಣಿಕೆಗಳು ಏನೇನೆಲ್ಲ ಕೊಡ್ತಾ ಇದ್ರು ಅನ್ನೋದು ಈ ವಿಚಾರಗಳಿಂದ ನಮ್ಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮತ್ತೆ ಇದೆಲ್ಲವನ್ನು ಕೂಡ ಆಕೆ ಸಿದ್ಧ ಮಾಡ್ಕೊಂಡ್ಮೇಲೆ ತಾಯಿ ಮಗ ಇಬ್ರು ಕೂಡ ಗಂಗ್ತಾಂಗ್ ಅನ್ನುವಂತ ಒಂದು ಪ್ರದೇಶಕ್ಕೆ ಹೋಗಿ ಪ್ರಯಾಣ ಮಾಡಿ ಅಲ್ಲಿ ಸೇರ್ಕೊಳ್ತಾರೆ ಮಾಸ್ಟರ್. ಆ ಒಂದು ಗಂಗ್ತಾಂಗ್ ಪ್ರದೇಶಕ್ಕೆ ಅಲ್ಲಿ ಮಿಲಾರೇಪರ್ ಅವರು ಹೊರಟಾಗ ಅವರ ಜೊತೆ ಅವರ ತಾಯಿಯವರು ಕೂಡ ಹೋಗ್ತಾರೆ. ಯಾಕೆ ಅಂತಂದ್ರೆ ಮಗನ ಬಗ್ಗೆ ಅಷ್ಟು ಪ್ರೀತಿ. ಆಕೆ ಜೀವನದಲ್ಲಿ ಮಕ್ಕಳು ಬಿಟ್ರೆ ಇನ್ಯಾರೂ ಇಲ್ಲ, ಪತಿ ಇಲ್ಲ, ಬೇರೆ ಯಾವ ಬಂಧು ಬಳಗ ಎಷ್ಟರವರೆಗೂ ಇರ್ತಾರೆ ಅದು ಏನು ಕೂಡ ಆಕೆ ಏನು ನಿರೀಕ್ಷೆ ಮಾಡೋ ಹಾಗಿಲ್ಲ. ಆದ್ರೆ ಸಂಪೂರ್ಣವಾಗಿ ಆಕೆ ಹಚ್ಕೊಂಡಿರುವಂತದ್ದು, ನೆಚ್ಕೊಂಡಿರ್ತಕ್ಕಂಥದ್ದು ತನ್ನ ಮಕ್ಕಳನ್ನ ಮಾತ್ರ. ಅದರಲ್ಲೂ ಮಿಲಾರೇಪರ್ ಅವರ ಮೇಲೆ ತುಂಬಾ ಭರವಸೆಯನ್ನ ಇಟ್ಕೊಂಡಿರುವಂತದ್ದು, ಅವರಿಂದ ಆಕೆ ತನ್ನ ಜೀವನದಲ್ಲಿ ಬೇಕಾಗಿರೋದನ್ನೆಲ್ಲ ನಾನು ಪಡ್ಕೋಬಲ್ಲೆ ಅನ್ನೋಂತ ಆ ಒಂದು ಪರಿಕಲ್ಪನೆಯನ್ನ, ಆಸೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮಗ ಆ ಒಂದು ಕ್ಷುದ್ರ ವಿದ್ಯೆಗಳನ್ನ ಕಲಿಯೋದಿಕ್ಕೆ ಹೊರಟಾಗ ಅವ್ರ ಜೊತೆ ಆಕೆ ಕೂಡ ಪ್ರಯಾಣ ಮಾಡಿ ಅವ್ರ ಜೊತೆ ಹೋಗ್ತಾಳೆ. ಇಬ್ರು ಕೂಡ ಗಂಗ್ತಾಂಗ್ ಅನ್ನುವಂತ ಪ್ರದೇಶಕ್ಕೆ ಸೇರ್ಕೊಳ್ತಾರೆ. ಅಲ್ಲಿ ಸೇರ್ಕೊಂಡ್ಮೇಲೆ ಮಿಲಾರೇಪರ್ ಅವರು ಆ ಕ್ಷುದ್ರ ವಿದ್ಯೆಗಳನ್ನ ಅಭ್ಯಾಸ ಮಾಡೋದಕ್ಕೆ ಯಾರಾದ್ರೂ ಅವ್ರಿಗೆ ಜೊತೆಗೆ ಸಿಗ್ತಾರಾ ಅಂತ ಹುಡುಕಾಡ್ತಾರೆ. ನೋಡಿ ಮಾಸ್ಟರ್, ನಮ್ಮ ಆಲೋಚನೆಗಳು ಹೇಗಿರುತ್ತೋ ಹಾಗೆ ಕ್ರಿಯೇಟ್ ಆಗುತ್ತೆ. ಯದ್ಭಾವಂ ತದ್ಭವತಿ, ದೃಷ್ಟಿಯಂತೆ ಸೃಷ್ಟಿ ಅಂತ ಹೇಳ್ತಾರಲ್ವಾ, ಅದಕ್ಕೆ ಅನುಗುಣವಾಗೇನೆ ಆ ರೀತಿಯಾಗಿ ಅವ್ರು ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು 5 ಜನರ ಹುಡುಗರ ಗುಂಪು ಅವ್ರಿಗೆ ಸಿಗುತ್ತೆ ಮಾಸ್ಟರ್. ಅಲ್ಲಿ ಏನಾಗುತ್ತೆ ಗೊತ್ತಾ, ಆ ರೀತಿಯಾಗಿ ಅವ್ರು ಹುಡುಕ್ತಾ ಇದ್ದಾಗ ಆ ಒಂದು ಗಾರಿಡೋಲ್ಗೆ ಸೇರಿದಂತ ಒಂದು ಉತ್ತಮ ಕುಟುಂಬದಿಂದ ಬಂದಿರ್ತಕ್ಕಂಥ 5 ಜನ ಹುಡುಗರು ಇವ್ರಿಗೆ ಸಿಗ್ತಾರೆ. ಆ 5 ಜನ ಹುಡುಗರು ಯು ಮತ್ತೆ ಥಾಂಗ್ ಅನ್ನುವಂತ ಒಂದು ಪ್ರದೇಶದ ಕಡೆಗೆ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಅವರು ಕೂಡ ಇದೇ ಕ್ಷುದ್ರ ವಿದ್ಯೆಗಳನ್ನ ಅಭ್ಯಾಸ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಗುರುಗಳನ್ನ ಹುಡುಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೂ ಯಾರು ಗುರುಗಳು ಅನ್ನೋದು ಗೊತ್ತಿಲ್ಲ, ಅವರು ಗುರುಗಳನ್ನ ಹುಡುಕೊಂಡು ಹೋಗ್ತಾ ಇರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಅವ್ರ ಪರಿಚಯ ಆದ ಕೂಡಲೇ ಮಿಲಾರೇಪರ್ ಅವ್ರು ಹೇಳ್ತಾರೆ, ನಾನು ಸಹ ಆ ವಿದ್ಯೆಗಳನ್ನ ಕಲ್ತ್ಕೊಳ್ಳೋದಿಕ್ಕಂತಾನೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಅಷ್ಟೇ ಅಲ್ಲದೆ ನಾನು ಕೂಡ ನಿಮ್ ಜೊತೆ ಪ್ರಯಾಣ ಮಾಡ್ಬೋದೇ ಅಂತ ಅಂದ್ಬಿಟ್ಟು ಅವ್ರ ಅನುಮತಿಯನ್ನ ಕೇಳ್ತಾರೆ. ಅದಕ್ಕೆ ಆ 5 ಜನ ಹುಡುಗರು ಒಪ್ಕೊಳ್ತಾರೆ. ಆ ರೀತಿಯಾಗಿ ಅಲ್ಲಿ ಅವ್ರಿಗೆ ಜೊತೆಗೆ ಸಿಕ್ಕಿದ್ರಿಂದ ಅವರ ತಾಯಿಯವ್ರಿಗೆ ಬಹಳ ನೆಮ್ಮದಿ ಆಗುತ್ತೆ. ಆಗ ಅವ್ರಿಗೆ ಆಕೆಗೆ ಸ್ವಲ್ಪ ಧೈರ್ಯ ಮತ್ತೆ ಸಮಾಧಾನ ಅನ್ನುವಂಥದ್ದು ಸಿಗುತ್ತೆ. ಆಮೇಲಿಂದ ಏನ್ ಮಾಡ್ತಾಳೆ ಗೊತ್ತಾ, ತಾಯಿ ಕರುಳು ಹೇಗಿರುತ್ತೆ ನೋಡ್ರಿ. ಆ 5 ಜನ ಹುಡುಗರನ್ನ ಪಕ್ಕಕ್ಕೆ ಕರೆದು ತಮ್ಮ ಮಗನ್ಗೆ ಗೊತ್ತಿಲ್ದಂಗೆ ಹೇಳ್ತಾರೆ, ನೋಡಿ ನನ್ ಮಗ ಏನು ಅಷ್ಟೊಂದು ಚುರುಕಾಗಿರೋನು ಅಲ್ಲ, ತಿಳುವಳಿಕೆ ಇರೋನು ಅಲ್ಲ, ಅವನನ್ನ ಸ್ವಲ್ಪ ನೀವೆಲ್ಲರೂ ಗಮನ ಇಟ್ಟು ನೋಡ್ಕೊಳ್ರಿ, ಅವನ್ ಚೆನ್ನಾಗಿ ವಿದ್ಯೆ ಕಲಿಯೋ ಹಾಗೆ ಮಾಡ್ರಿ, ಈ ಒಂದು ಸಹಾಯಕ್ಕೆ ನಾನು ನಿಮ್ಮ ಋಣವನ್ನ ಖಂಡಿತವಾಗಿಯೂ ತೀರ್ಸ್ಕೊಳ್ತೇನೆ ಅಂತನ್ಬಿಟ್ಟು ಆಕೆ ಅವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾಳೆ ಮಾಸ್ಟರ್. ಆಮೇಲೆ ಎಲ್ಲರಿಗೂ ಕೂಡ ಪುನಃ ಎಚ್ಚರಿಕೆಗಳನ್ನ, ಜಾಗೃತಿಗಳನ್ನ ಹೇಳ್ತಾಳೆ ಮಾಸ್ಟರ್. ಆ ರೀತಿಯಾಗಿ ಎಲ್ಲ ವಿಚಾರಗಳು ಅವ್ರಿಗೆಲ್ಲರಿಗೂ ಹೇಳಿದ್ದಾದ್ಮೇಲೆ ಆ 2 ಮೂಟೆ ಬಟ್ಟೆಗೆ ಹಚ್ಚುವಂತ ಒಂದು ಬಣ್ಣವನ್ನ ಕುದುರೆ ಮೇಲೆ ಹಾಕೊಂಡು ನೀಲಮಣಿಯನ್ನ ಬಟ್ಟೆಯಲ್ಲಿ ಕಟ್ಕೊಂಡು ಕುದುರೆಯನ್ನ ಏರಿ ಆ 5 ಜನ ಹುಡುಗರ ಜೊತೆ ಮಿಲಾರೇಪರ್ ಅವರು ಹೊರಡ್ತಾರೆ. ಅವ್ರ ಜೊತೆ ಸ್ವಲ್ಪ ದೂರ ಮಿಲಾರೇಪರ್ ಅವರ ತಾಯಿಯವರು ಮತ್ತೂ ಬರ್ತಾರೆ. ಬಂದು ಮತ್ತೆ ಆ 5 ಜನ ಹುಡುಗರಿಗೆ ಮತ್ತೆ ತಮ್ಮ ಮಗನಿಗೆ ಚಾಂಗ್ ಅನ್ನ ಕುಡಿಯೋದಿಕ್ಕೆ ಕೊಡಿಸಿದ್ದಾದ್ಮೇಲೆ ಮತ್ತೆ ಜಾಗ್ರತೆಗಳನ್ನ ಹೇಳ್ತಾರೆ. ಮತ್ತೆ ಅವ್ರ ತಾಯಿ ಮಿಲಾರೇಪರ್ ಅವರನ್ನ ಪಕ್ಕಕ್ಕೆ ಕರೆದು ತುಂಬಾ ಪ್ರೀತಿಯಿಂದ ಅವರ 2 ಕೈಗಳನ್ನ ಹಿಡ್ಕೊಂಡು ಏನ್ ಹೇಳ್ತಾರೆ ಗೊತ್ತಾ, ಮಗನೇ, ನಾವ್ ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೋ.
ನಿನ್ನ ಮುಂದೆ ಇರೋದು ಲಕ್ಷ್ಯ. ಆ ಒಂದು ಲಕ್ಷ್ಯ ಮಾತ್ರ ನೀನ್ ನೆನಪಿಸ್ಕೋ, ಅದನ್ ಬಿಟ್ಟು ಬೇರೆ ಏನನ್ನು ನೀನು ಗಮನಿಸ್ಕೋಬೇಡ. ಇದನ್ನ ಮಾತ್ರ, ಈ ಲಕ್ಷ್ಯವನ್ನ ಯಾವತ್ತಿಗೂ ಕೂಡ ನೀನ್ ಮರಿಬೇಡ. ದೃಢವಾದ ಪಟ್ಟು ಹಿಡಿದು ಅದನ್ನ ಸಾಧನೆ ಮಾಡು. ನಂತರ ಊರಿಗೆ ಬಂದು ನಿನ್ನ ಶಕ್ತಿ ಏನು ಅನ್ನೋದನ್ನ ತೋರಿಸಿ ಎಲ್ಲ ನಾನು ಹೇಳಿರೋ ರೀತಿಯಲ್ಲಿ ಎಲ್ಲವನ್ನು ನಾಶ ಮಾಡಿ ನಿನ್ನ ಆ ಒಂದು ಸಾಮರ್ಥ್ಯವನ್ನ ತೋರ್ಸು ಅಂತ ಹೇಳ್ತಾಳೆ. ಅಷ್ಟೆಲ್ಲ ಏನ್ ಹೇಳ್ತಾಳೆ ಗೊತ್ತಾ ತನ್ನ ಮಗನಿಗೆ ಎಚ್ಚರಿಕೆ? ನೋಡು, ನಿನ್ ಜೊತೆ ಇರ್ತಕ್ಕಂಥ ಆ 5 ಜನ ಹುಡುಗರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಲ್ತ್ಕೊಳ್ಳುವಂತ ಆ ವಿದ್ಯೆ ಕೇವಲ ಅವರ ಒಂದು ನೇಮು ಫೇಮ್ಗೋಸ್ಕರ, ಪ್ರತಿಷ್ಠೆಗೋಸ್ಕರ ಮಾತ್ರ ಅವರು ಅದನ್ನ ಕಲ್ತ್ಕೊಳ್ತಾ ಇರುವಂತದ್ದು. ಆದ್ರೆ ನೀನು ಬೇರೆ ದಾರಿ ಇಲ್ದೆ, ಗತ್ಯಂತರವಿಲ್ದೆ ಅನಿವಾರ್ಯವಾಗಿ ನೀನು ಆ ವಿದ್ಯೆಯನ್ನ ಕಲ್ತ್ಕೋಬೇಕಾಗಿರ್ತಕ್ಕಂಥದ್ದು. ನೀನು ಸಂಪೂರ್ಣವಾಗಿ ಕಲ್ತ್ಕೊಂಡು ನೀನೇನಾದ್ರೂ ಸರಿಯಾಗಿ ಕಲ್ತ್ಕೊಳ್ದೆ ಏನಾದ್ರು ವಾಪಸ್ ಬಂದಿದ್ಯಾ ಅಂದ್ರೆ ನಾನ್ ನಿನ್ನ ಮುಂದೆನೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತನ್ಬಿಟ್ಟು ಕೂಡನು ಆಕೆ ಹೇಳ್ಬಿಡ್ತಾಳೆ. ಈ ರೀತಿಯಾಗಿ ನೋಡಿ ಮಾಸ್ಟರ್ಸ್, ಇಲ್ಲಿ ಒಂದು ಸೂಕ್ಷ್ಮತೆಯನ್ನ ಗಮನಿಸೋಣ. ತಂದೆ ತಾಯಿ ಆಗಿರೋರು ಮಕ್ಕಳು ಯಾರು ಅವ್ರನ್ನ ಹಚ್ಕೊಂಡಿರ್ತಾರೆ, ಅವ್ರನ್ನ ಯಾವ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ. ನಿನ್ ಮುಂದೆನೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನೋಂತ ವಿಚಾರವನ್ನ ಆಕೆ ಹೇಳಿದಾಗ ತಾಯಿನೇ ತನ್ನ ಸರ್ವಸ್ವ, ತನ್ನ ಪ್ರಾಣ ಅಂತ ಭಾವಿಸಿರುವಂತ ಮಿಲಾ ರೇಪರ್ ಅವ್ರಿಗೆ ಹೇಗಿರಲ್ಲ, ಎಷ್ಟು ಪರಿಣಾಮಕಾರಿಯಾಗಿ ಆಕೆ ವಿಚಾರಗಳು ಅವ್ರ ಒಳಗಡೆ ಹೋಗಿರಲ್ಲ ಅಲ್ವಾ ಮಾಸ್ಟರ್ಸ್? ಸೊ ನಾವು ತುಂಬಾ ಎಚ್ಚರಿಕೆಯಿಂದ ಇರೋಣ ಮಾಸ್ಟರ್ಸ್. ನಮ್ಮ ಮಕ್ಕಳ ವಿಷಯದಲ್ಲಿ ಎಂತ ವಿಚಾರಗಳನ್ನ ತಿಳಿಸ್ತೀವಿ, ಏನ್ ವಿಷಯಗಳನ್ನ ಅವ್ರಿಗೆ ತುಂಬ್ತಾ ಇದೀವಿ ಅನ್ನೋದನ್ನ ದಯವಿಟ್ಟು ಎಚ್ಚರಿಕೆಯಿಂದ, ಜವಾಬ್ದಾರಿಯಿಂದ ಗಮನಿಸ್ಕೊಂಡು ನಾವೆಲ್ಲರೂ ಕೂಡ ನಡ್ಕೊಳ್ಳೋಣ. ಈ ರೀತಿಯಾಗಿ ಅಮ್ಮ ಮಿಲಾ ರೇಪರ್ ಅವರನ್ನ ಆದೇಶಿಸಿ ಅವರ ಪ್ರಯಾಣವನ್ನ ಮುಂದುವರಿಯೋ ಹಾಗೆ ಮಾಡ್ತಾಳೆ. ಅವರು ಪ್ರಯಾಣ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಆ ತಾಯಿ ಅವರು ಕಣ್ಮರೆ ಆಗೋವರೆಗೂ ಕೂಡ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಇವರು ಕೂಡ ಮಿಲಾ ರೇಪರ್ ಅವರು ಕೂಡ ಹಿಂದಕ್ಕೆ ತಿರುಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಆ ತಾಯಿಗೂ ಭಾರವಾದ ಹೃದಯ, ಇಲ್ಲಿ ಮಿಲಾ ರೇಪರ್ ಅವ್ರಿಗೂ ಕೂಡ ತುಂಬಾ ಭಾರವಾದಂತ ಹೃದಯ. ಅವರು ಕೂಡ ಕಣ್ಣಲ್ಲಿ ನೀರ್ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಒಂದ್ ಸಂದರ್ಭದಲ್ಲಿ ಮಿಲಾ ರೇಪರ್ ಅವ್ರ ಸ್ಥಿತಿ ಹೆಂಗ್ ತಯಾರಾಗ್ಬಿಡುತ್ತೆ ಅಂತಂದ್ರೆ ಮತ್ತೆ ಓಡೋಗ್ಬಿಡ್ಬೇಕು ಅಮ್ಮನ ಹತ್ರಕ್ಕೆ ಅಂತ ಅವ್ರಿಗೆ ಅನ್ನಿಸ್ಬಿಡುತ್ತೆ. ಅಷ್ಟೊಂದು ಒಂದು ಸೆಳೆತ ಅನ್ನುವಂಥದ್ದು ಅವರಲ್ಲಿ ಉಂಟಾಗುತ್ತೆ. ಆದ್ರೆ ನಾನು ವಿದ್ಯೆ ಕಲ್ತ್ಕೊಳ್ದಂಗೆ ಅಮ್ಮನ ಹತ್ರಕ್ಕೆ ಹೋದ್ರೆ ಅಮ್ಮ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದಾಳೆ. ನಾನಿನ್ನ ಹೋಗ್ಬಾರ್ದು, ವಿದ್ಯೆ ಕಲ್ತ್ಕೊಂಡ್ಮೇಲೆನೆ ಹೋಗ್ಬೇಕು ಅನ್ನುವಂತ ಒಂದು ಜವಾಬ್ದಾರಿಯ ಅರಿವಿನಿಂದ ಅವರು ತಮ್ಮನ್ನ ತಾವು ನಿಯಂತ್ರಿಸ್ಕೊಂಡು ಪ್ರಯಾಣವನ್ನ ಮುಂದುವರಿಸ್ತಾರೆ ಮಾಸ್ಟರ್. ಈ ರೀತಿಯಾಗಿ ಅವರು ಆ ಒಂದು ಕ್ಷುದ್ರ ವಿದ್ಯೆಗಳನ್ನ ಹೇಳ್ಕೊಡುವಂತ ಆ ಒಂದು ಗುರುಗಳನ್ನ ಹುಡುಕೊಂಡು ಅವರು ಹೋಗ್ತಾ ಇರ್ತಾರೆ ಆ 5 ಜನ ಹುಡುಗರ ಜೊತೆ. ಇತ್ತು ಏನಾಗತ್ತೆ ಅಂತಂದ್ರೆ, ಈಕೆ ತನ್ನ ಗ್ರಾಮಕ್ಕೆ ಹಿಂತಿರುಗಿ ಬರ್ತಾಳೆ. ಆ ಗ್ರಾಮದಲ್ಲಿ ಇರೋರ್ಗೆಲ್ಲರಿಗೂ ಕೂಡ ಗೊತ್ತಾಗತ್ತೆ ಮಿಲಾ ರೇಪ ಕ್ಷುದ್ರ ವಿದ್ಯೆಗಳನ್ನ ಅಭ್ಯಾಸ ಮಾಡೋದಿಕ್ಕೆ ಹೋಗಿದ್ದಾನಂತೆ ಅನ್ನುವಂತ ಒಂದು ವಿಚಾರವನ್ನ ಎಲ್ಲಾರು ಗುಸು ಮಾತಾಡ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಊರಲ್ಲಿ ಎಲ್ರಿಗೂ ಕೂಡ ಪ್ರಚಾರ ಆಗೋಯ್ತು, ಈ ತರ ಕ್ಷುದ್ರ ವಿದ್ಯೆಗಳನ್ನ ಅಭ್ಯಾಸ ಮಾಡಕ್ ಹೋಗಿದ್ದಾನೆ ಅನ್ನುವಂಥದ್ದು. ಅಂದ್ರೆ ಎಲ್ರಿಗೂ ಒಂದು ಐಡಿಯಾ ಬಂದ್ಬಿಡ್ತು, ಓಹೋ ಇವರು ಈ ರೀತಿಯಾಗಿ ತಯಾರಾಗ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತೆ ಈ ಕಡೆ ಏನಾಗತ್ತೆ, ಮಿಲಾ ರೇಪಾಗೆ ಸಂಬಂಧಪಟ್ಟಂಗೆ ಮಿಲಾ ರೇಪರ್ ಅವರು ಮತ್ತೆ ಅವ್ರ ಜೊತೆಯಲ್ಲಿರೋ ಆ 5 ಜನ ಎಲ್ಲರೂ ಕೂಡ ಯು ಮತ್ತೆ ಸಾಂಗ್ ಅನ್ನುವಂತ ಹೆದ್ದಾರಿಯಲ್ಲಿ ಪ್ರಯಾಣ ಮಾಡ್ತಾ ಯಾ ಕಡೆ ಅನ್ನುವಂತ ಒಂದು ಸ್ಥಳವನ್ನ ಸೇರ್ಕೊಳ್ತಾರೆ. ನೋಡಿ ಮಾಸ್ಟರ್ಸ್, ಯಾ ಕಡೆ ಅನ್ನುವಂಥದ್ದು ಒಂದು ಸ್ಥಳ. ಯಾ ಕಡೆ ಅಂದ್ರೆ ಯಾವ ಕಡೆ ಅಂತ ಅಲ್ಲ. ಆ ಹೆಸರು ಹೇಗಿದೆ ಅಂತಂದ್ರೆ, ಯಾ ಕಡೆ ಅಂತಂದ್ರೆ ಯಾವ ಕಡೆ ರೀ, ಈ ಕಡೆನಾ ಆ ಕಡೆನಾ ಅನ್ನುವಂತ ರೀತಿಯಲ್ಲಿ ಸಂದೇಹ ಬರುತ್ತೆ. ಅದಕ್ಕೆ ಕ್ಲಾರಿಟಿಯನ್ನ ಕೊಡ್ತಾ ಇರುವಂತದ್ದು. ಯಾ ಕಡೆ ಅನ್ನುವಂತ ಒಂದು ಸ್ಥಳಕ್ಕೆ ಹೋಗಿ ಸೇರ್ಕೊಳ್ತಾರೆ. ಆ ಊರಲ್ಲಿ ಇದ್ದಂತ ಒಬ್ಬ ಧನಿಕನಿಗೆ ಮಿಲಾ ರೇಪರ್ ಅವರು ತಮ್ಮ ಕುದುರೆಯನ್ನ ಮತ್ತೆ ಬಟ್ಟೆಗೆ ಹಚ್ಚುವಂತ ಬಣ್ಣವನ್ನ ಮಾರ್ಬಿಟ್ಟು ಚಿನ್ನದ ನಾಣ್ಯಗಳನ್ನ ಅವರು ಪಡ್ಕೊಳ್ತಾರೆ. ಆ ರೀತಿಯಾಗಿ ಅಲ್ಲಿಂದ ಮತ್ತೆ ಅವರು ಕ್ಷುದ್ರ ವಿದ್ಯೆಗಳನ್ನ ಅಭ್ಯಾಸ ಮಾಡೋದಿಕ್ಕೆ ಯಾರಾದ್ರೂ ವಿದ್ಯೆ ಕಲ್ಸ್ಕೊಡುವಂತ ಗುರುಗಳಿದಾರ ಅಂತ ಅಂದ್ಬಿಟ್ಟು ಅವರೆಲ್ಲರೂ ಕೂಡ ಪ್ರಯಾಣವನ್ನ ಮುಂದುವರಿಸ್ತಾರೆ. ಅಲ್ಲಿಂದ ಸಾಂಗ್ಪೋ ನದಿ ಅನ್ನುವಂತ ಒಂದು ನದಿ ಇರುತ್ತೆ. ಅದನ್ನ ದಾಟಿ ಯು ಅನ್ನುವಂತ ರಾಷ್ಟ್ರದಲ್ಲಿ ತೋನಕ್ ರಾಕ ಅನ್ನುವಂತ ಒಂದು ಪ್ರದೇಶಕ್ಕೆ ಅವರೆಲ್ಲರೂ ಕೂಡ ಸೇರ್ಕೊಳ್ತಾರೆ. ಅಲ್ಲಿ ಅನೇಕ ಜನ ಲಾಮಾಗಳನ್ನ ಭೇಟಿ ಆಗ್ತಾರೆ. ಆದ್ರೆ ಮನುಷ್ಯರನ್ನ ಕೊಲ್ಲುವಂತ ಆಲಿಕಲ್ಲು ಜಡಿ ಮಳೆ ಸುರಿಸುವಂತ ಮಹಾಕ್ಷುದ್ರ ವಿದ್ಯೆಗಳನ್ನ ಕಲ್ಸೋರು ಯಾರಾದ್ರೂ ಇದ್ದಾರೆಯೇ ಅಂತಂದಾಗ ಅಲ್ಲಿ ಯಾರು ಹೇಳೋದಿಲ್ಲ. ಆದ್ರೆ ತುಂಬಾ ಪ್ರಯತ್ನ ಮಾಡಿದ್ಮೇಲೆ, ಅನೇಕ ಜನರನ್ನ ಭೇಟಿ ಮಾಡಿದ್ಮೇಲೆ ಒಬ್ಬ ಲಾಮ ಸಿಗ್ತಾರೆ. ಆತ ಹೇಳ್ತಾರೆ, ನ್ಯಾಕ ಪಟ್ಟಣದ ಯಾರ್ಲಂಗ್ ಕ್ಯಾರ್ಪೋ ಅನ್ನುವಂತ ಒಂದು ಗ್ರಾಮದಲ್ಲಿ ಕ್ಷುದ್ರ ವಿದ್ಯೆಗಳನ್ನ ಕಲಿಸುವಂತ ಮತ್ತೆ ಅನೇಕ ಪ್ರಮುಖವಾದ ಘನ ಕಾರ್ಯಗಳನ್ನ ಮಾಡಿರ್ತಕ್ಕಂಥ
ಯಾಂಗ್ಟನ್ ತ್ರೊಗ್ಯಾಲ ಅನ್ನುವಂತ ಲಾಮ ಇದ್ದಾರೆ ಅಂತ ಅಂದ್ಬಿಟ್ಟು ತಿಳಿಸ್ತಾರೆ. ಅಷ್ಟೇ ಅಲ್ಲದೆ ಆತ ಕೂಡ ಅವ್ರ ಹತ್ರನೇ ಶಿಷ್ಯನಾಗಿ ಸ್ವತಃ ಶಿಷ್ಯನಾಗಿ ಆ ಎಲ್ಲ ವಿದ್ಯೆಗಳನ್ನ ಅಭ್ಯಾಸ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಕೂಡ ತಿಳಿಸ್ತಾರೆ. ಆ ರೀತಿಯಾಗಿ ಆ ಲಾಮಾರವರ ಬಗ್ಗೆ ಗೊತ್ತಾಗತ್ತೆ. ಇವರು 6 ಜನ ಹೋಗಿ ಅಲ್ಲಿ ಸೇರ್ಕೊಳ್ತಾರೆ, ಆ ಲಾಮಾರವರ ಬಳಿಗೆ ಹೋಗ್ತಾರೆ. ಇವ್ರ ಮಿಲಾರೇಪರ್ ಅವ್ರ ಜೊತೆ 5 ಜನ ಹುಡುಗರು ಇರ್ತಾರಲ್ವಾ, ಆ 5 ಜನ ಹುಡುಗರು ಅನೇಕ ಕಾಣಿಕೆಗಳನ್ನ ತಂದಿರ್ತಾರೆ. ಬಹಳಷ್ಟು ಹಣವನ್ನ, ಬಂಗಾರವನ್ನ ಕೂಡ ತಂದಿರ್ತಾರೆ. ಅದರಲ್ಲಿ ಸ್ವಲ್ಪವನ್ನ ತಮ್ಮ ಹತ್ರ ಇರಿಸ್ಕೊಂಡು ಇನ್ನು ಉಳಿದಿರ್ತಕ್ಕಂಥದ್ದನ್ನೆಲ್ಲ ಅವ್ರ ಗುರುಗಳಿಗೆ ಅರ್ಪಣೆ ಮಾಡ್ತಾರೆ. ಆದ್ರೆ ಮಿಲಾರೇಪರ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಅವ್ರ ಹತ್ರ ಎಷ್ಟೆಲ್ಲ ಚಿನ್ನದ ನಾಣ್ಯಗಳಿತ್ತು, ಏನೆಲ್ಲ ಇತ್ತು, ಎಲ್ಲವನ್ನು ಕೂಡ ಆ ಲಾಮಾರವರ ಪಾದಗಳ ಹತ್ರ ಇಟ್ಬಿಡ್ತಾರೆ. ಇಟ್ಬಿಟ್ಟು ಏನ್ ಹೇಳ್ತಾರೆ ಅಂತಂದ್ರೆ, ಆ ಒಂದು ನೀಲಮಣಿಯನ್ನ, ಬಂಗಾರದ ನಾಣ್ಯಗಳನ್ನ, ಮತ್ತೆ ಈ ನೀಲಮಣಿ, ಬಂಗಾರದ ನಾಣ್ಯಗಳು ಅಷ್ಟೇ ಅಲ್ಲದೆ ನನ್ನನ್ನು, ನನ್ನ ಶರೀರವನ್ನು ಮತ್ತೆ ನನ್ನ ಜೀವನವನ್ನು, ಸರ್ವಸ್ವವನ್ನು ಕೂಡ ನಿಮ್ಗೆ ಅರ್ಪಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ. ನಾನು ಮಹಾಕ್ಷುದ್ರ ವಿದ್ಯೆಗಳನ್ನ ಕಲ್ತ್ಕೋಬೇಕು ಅಂತ ಬಂದಿದ್ದೀನಿ. ನನಗೆ ಮೋಸ ಮಾಡಿ ನಮ್ಮ ಜೀವನವನ್ನ ನರಕ ಮಾಡಿರೋಂಥವ್ರ ಮೇಲೆ ಖಂಡಿತವಾಗಿಯೂ ಕೂಡ ಚೇತರಿಸ್ಕೊಳ್ಳೋದಕ್ಕೆ ಆಗದೆ ಇರುವಂತ ರೀತಿಯಲ್ಲಿ ಅವ್ರನ್ನ ನಾಶ ಮಾಡ್ಬೇಕಾಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯೆಯನ್ನ, ಶಕ್ತಿಯನ್ನ ನನಗೆ ಕರುಣಿಸಿ, ಅಷ್ಟೇ ಅಲ್ಲದೆ ನಾನು ಆ ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನ ಸಾಧಿಸೋರ್ಗೂ ನನಗೆ ಎಲ್ಲಾ ರೀತಿಯಲ್ಲೂ ನೀವೇ ದಿಕ್ಕು, ನನಗೆ ಬೇಕಾಗಿರ್ತಕ್ಕಂಥ ಊಟ, ಬಟ್ಟೆ ಎಲ್ಲ ಕೂಡ ಜವಾಬ್ದಾರಿ ನಿಮ್ದೆ, ಸರ್ವಸ್ವನು ನಂದು ನಿಮ್ದೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಅವರು ಶರಣಾಗ್ಬಿಡ್ತಾರೆ ಆ ಕ್ಷುದ್ರ ವಿದ್ಯೆಗಳನ್ನ ಕಲ್ಸ್ಕೊಡುವಂತ ಲಾಮಾರವ್ರಿಗೆ. ಆಗ ಆ ಲಾಮಾರವ್ರಿಗೆ ಆತನ ಸರ್ವ ಸಮರ್ಪಣಾ ಭಾವನೆಯನ್ನ ನೋಡಿ ಅಂತಃಕರಣದಿಂದ ಆನಂದ ಆಗುತ್ತೆ. ಅವ್ರಿಗೆ ಆ ಒಂದು ಸಂತೋಷದಿಂದ ನಗು ಬರುತ್ತೆ ಮಾಸ್ಟರ್. ನಗು ಬಂದು ಸರಿ ನೋಡೋಣ ಅಂತ ಅಂದ್ಬಿಟ್ಟು ದಯಾಪೂರಿತರಾಗಿ ನುಡಿತಾರೆ ಮಾಸ್ಟರ್. ಅಂದ್ರೆ ಆ ಒಂದು ಸರ್ವ ಸಮರ್ಪಣ ಭಾವ ಅನ್ನುವಂಥದ್ದು ಯಾವುದನ್ನೇ ಆಗ್ಲಿ ಕಲಿಬೇಕು ಅಂತಂದಾಗ ನಮ್ಗೆ ಇರ್ಬೇಕು. ಅದು ಕ್ಷುದ್ರ ವಿದ್ಯೆಗಳನ್ನ ಕಲಿಬೇಕು ಅಂದ್ರೂ ಸರ್ವ ಸಮರ್ಪಣಾ ಭಾವ ಇರ್ಬೇಕು, ಅಥವಾ ಈ ಒಂದು ಸದ್ವಿದ್ಯೆಗಳನ್ನ ಕಲಿಬೇಕು ಅಂತಂದ್ರೂ ಕೂಡ ಸರ್ವ ಸಮರ್ಪಣಾ ಭಾವ ಅನ್ನುವಂಥದ್ದು ಇರ್ಬೇಕಾಗತ್ತೆ. ನೋಡಿ ಮಾಸ್ಟರ್ಸ್, ಎಷ್ಟು ಸರೆಂಡರೆನ್ಸ್ ಇರ್ಬೇಕು, ಆ ರೀತಿಯಾಗಿರ್ತಕ್ಕಂಥ ಎಷ್ಟು ಸ್ವಚ್ಛವಾದ ಸರೆಂಡರೆನ್ಸ್, ತ್ರಿಕರಣ ಶುದ್ಧಿಯಿಂದ ಕೂಡಿರ್ತಕ್ಕಂಥ ಶರಣಾಗತಿ ನಮ್ಮಲ್ಲಿ ಇರುತ್ತೋ ಅದಕ್ಕೆ ತಕ್ಕ ಹಾಗೇನೆ ನಾವು ಎಲ್ಲವನ್ನು ಕೂಡ ನಾವು ಪಡ್ಕೊಳ್ತಾ ಇರ್ತೀವಿ ಮಾಸ್ಟರ್ಸ್. ಈ ರೀತಿಯಾಗಿ ಇಲ್ಲಿ ಆ ಒಂದು ಎಲ್ಲರೂ ಕೂಡ ಎಲ್ಲವನ್ನೂ ಕೂಡ ಆ ಮಿಲಾರೇಪರ್ ಅವರು ಆ ಲಾಮಾರವ್ರಿಗೆ ಅರ್ಪಣೆ ಮಾಡಿ ಸಂಪೂರ್ಣವಾಗಿ ತಮ್ಮನ್ನ ತಾವು ಅಲ್ಲಿ ಶರಣಾಗತಿಯಾಗಿ ಅವ್ರಿಗೆ ಒಪ್ಪಿಸ್ಬಿಡ್ತಾರೆ ಮಾಸ್ಟರ್. ಇಲ್ಲಿ ಲಾಮ ಅನ್ನುವಂತ ಒಂದು ಪದ ಇದೆ ಅಲ್ವಾ, ಅದನ್ನ ನಾವೊಂದ್ ಸ್ವಲ್ಪ ಗಮನಿಸ್ಕೊಳ್ಳೋಣ ಮಾಸ್ಟರ್. ಮಿಲಾರೇಪರ್ ಅವರು ಪ್ರಾರಂಭದಲ್ಲಿ ತಮ್ಮ ಗ್ರಾಮದಲ್ಲಿ ಇರ್ತಕ್ಕಂತ ಒಬ್ಬ ಲಾಮಾರವರ ಬಳಿ ವಿದ್ಯೆಯನ್ನ ಅಭ್ಯಾಸ ಮಾಡ್ತಾ ಇದ್ರು. ಆ ರೀತಿಯಾಗಿ ಅಭ್ಯಾಸ ಮಾಡ್ತಾ ಇದ್ದಾಗ ಆ ಲಾಮಾರವರು ಒಂದು ಉತ್ಸವಕ್ಕೆ ಹೋದಾಗ ಅಲ್ಲಿ ಮದ್ಯಪಾನವನ್ನ ಸೇವನೆ ಮಾಡೋದು, ಮತ್ತಿನಲ್ಲಿರೋದು, ಇಂಥದ್ದೆಲ್ಲ ಮಾಡಿದ್ರು ಅನ್ನುವಂಥದ್ದು ನಾವು ತಿಳ್ಕೊಂಡ್ವಿ. ಆದ್ರೆ ಬೌದ್ಧ ಧರ್ಮದಲ್ಲಿ ನಿಜವಾದ ಸದ್ಗುರುಗಳಾದಂಥವ್ರು, ಯೋಗಿಗಳಾಗಿರ್ತಕ್ಕಂಥ ಲಾಮಾರವರು ಯಾವುದೇ ಸಂದರ್ಭದಲ್ಲೂ ಕೂಡ ಈ ಸ್ಥಿತಿಯಲ್ಲಿ ಇರೋದಿಲ್ಲ ಅನ್ನುವಂಥ ವಿಚಾರ ಇದೆ ಮಾಸ್ಟರ್. ಆ ಒಂದು ವಿವರಣೆ ನಮ್ಗೆ ಈ ಪುಸ್ತಕದಲ್ಲಿ ಸಿಗುತ್ತೆ ಲಾಮ ಅನ್ನುವಂಥ ಒಂದು ಗುರುವಿನ ಬಗ್ಗೆ. ಲಾಮ ಅಂತ ಯಾರಿರ್ತಾರೆ ಅವರು ನಿಜವಾದ ಸಾಧಕರಾಗಿ ಧರ್ಮ ಮಾರ್ಗದಲ್ಲಿ ನಡೆಯುವಂತವ್ರಾಗಿದ್ರೆ, ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಮಾರ್ಗದಲ್ಲಿ ಹೆಜ್ಜೆಗಳನ್ನ ಇಟ್ಟಿರೋರಾಗಿದ್ರೆ ಯಾವತ್ತೂ ಕೂಡ ತಮ್ಮ ಶಿಷ್ಯರು ಆ ಒಂದು ಮತ್ತಿನಲ್ಲಿ ತೂರಾಡುವಂತ ಒಂದು ದೃಶ್ಯಗಳನ್ನು ನೋಡೋದಿಕ್ಕೇನೆ ಬಿಡೋದಿಲ್ಲ, ಆ ಒಂದು ಆಲೋಚನೆ ಅವ್ರಿಗೆ ಬರೋದಿಕ್ಕೆ ಬಿಡೋದಿಲ್ಲ. ಆ ರೀತಿಯಾಗಿ ಅವರು ನಡೆಸೋಂಥವ್ರಾಗಿರ್ತಾರೆ. ಅಂತವ್ರು ಶ್ರೇಷ್ಠವಾಗಿರ್ತಕ್ಕಂಥವ್ರು ಲಾಮ ಅಂತ ಅನ್ಸ್ಕೊಂಡಿರ್ತಾರೆ. ಒಂದು ವೇಳೆ ಇಲ್ಲಿ ಮಿಲಾರೇಪರ್ ಅವರ ಗುರುಗಳು ಅಂತ ಯಾರಿರ್ತಾರೆ ಆ ಗ್ರಾಮದಲ್ಲಿ, ಅಲ್ಲಿರ್ತಕ್ಕಂಥವ್ರು ಅವರೊಬ್ಬ ಉಪಾಧ್ಯಾಯರಾಗಿರ್ಬೋದು, ಆ ಉಪಾಧ್ಯಾಯರನ್ನ ಲಾಮ ಅಂತ ಕರಿತಾ ಇದ್ದಿರ್ಬೋದು ಅಷ್ಟೇ. ಆದ್ರೆ ನಿಜವಾಗ್ಲೂ ಲಾಮ ಅಂತ ಅನಿಸ್ಕೊಂಡಿರೋರು ಈ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಅದು ಮಹಾ ಪಾಪ ಭೂಯಿಷ್ಠವಾದ ಒಂದು ಕರ್ಮ ಅಂತ ಭಾವಿಸ್ತಾರೆ ಈ ಒಂದು ಬೌದ್ಧ ಧರ್ಮದಲ್ಲಿ. ಇದು ಮಾಸ್ಟರ್. ಸೊ ಲಾಮ ಅನ್ನುವಂತ ಆ ಒಂದು ಪದದ ಹಿಂದೆ ಅಷ್ಟು ಪವಿತ್ರವಾಗಿರ್ತಕ್ಕಂಥ ಒಂದು ಅರ್ಥ ಇದೆ. ಸೊ ಮಾಸ್ಟರ್ಸ್, ಇಲ್ಲಿ ಈ ಲಾಮಾರವರು ಈ ಒಂದು ಕ್ಷುದ್ರ ವಿದ್ಯೆಗಳನ್ನ ಕಲ್ಸ್ಕೊಡ್ತಾರೆ ಅಂತಂದಾಗ ಇದು ಕೂಡ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿರುವಂತದ್ದಾಗಿರುತ್ತೆ. ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಧರ್ಮದ ಅಥವಾ ಸತ್ಯದ ತತ್ವದ ಆ
ಒಂದು ಮಾರ್ಗದ ಬಗ್ಗೆ ನಡಿಬೇಕು ಅನ್ನೋಂಥದ್ದಿರಲ್ಲ, ಸೇಡು, ಕೆಚ್ಚು, ಕಿಚ್ಚು ಇವುಗಳನ್ನ ತೀರ್ಸ್ಕೊಳ್ಳುವಂತ ಒಂದು ನಿಟ್ಟಿನಲ್ಲೇನೆ ಇರ್ತಕ್ಕಂಥ ಒಂದು ಸ್ಥಿತಿ ಆಗಿರುತ್ತೆ ಮಾಸ್ಟರ್. ಸೊ ಹಾಗಾಗಿ ಲಾಮ ಅನ್ನುವಂತ ಪದ ಅಲ್ಲಿ ಬಳಕೆ ಆಗ್ತಾ ಇದ್ರು ಕೂಡ ನಾವು ಅದನ್ನ ಬೇರೆ ರೀತಿಯಾಗೂ ಕೂಡ ಅರ್ಥ ಮಾಡ್ಕೋಬಹುದಾಗಿದೆ. ಕ್ಷುದ್ರ ವಿದ್ಯೆಗಳನ್ನ ಕಲ್ಸ್ಕೊಡುವಂತ ಉಪಾಧ್ಯಾಯರು ಅಂತ ಕೂಡ ನಾವು ಭಾವಿಸ್ಬೋದಾಗಿದೆ ಅಂತ ಆ ಒಂದು ವಿಚಾರದಿಂದ ಇಲ್ಲಿ ಕೂಡ ನಾವು ಅರ್ಥ ಮಾಡ್ಕೋಬಹುದಾಗಿದೆ ಮಾಸ್ಟರ್. ಸೊ ಈ ರೀತಿಯಾಗಿ ಅವರು ಆಯ್ತು ನೋಡೋಣ ಅಂತ ದಯಾಪೂರಿತರಾಗಿ ಅವರು ಮಾತನಾಡ್ತಾರೆ ಮಾಸ್ಟರ್. ಸೊ ಇಲ್ಲಿಗೆ ಈ ವಿಚಾರಗಳಿಗೆ ಇವತ್ ನಾವು ವಿರಾಮವನ್ನ ಕೊಡೋಣ. ಇನ್ನ ಉಳಿದಿರ್ತಕ್ಕಂಥ ವಿಚಾರಗಳನ್ನ ನಾವು ನಾಳೆಯಿಂದ ಗಮನಿಸೋಣ ಮಾಸ್ಟರ್. ಇಷ್ಟು ಹೊತ್ತು ಈ ಒಂದು ವೇದಿಕೆಯಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಿಕ್ಕೆ ನನಗೆ ಅವಕಾಶ ಆಗಿದೆ. ಈ ಅವಕಾಶವನ್ನ ಮಾಡಿಕೊಟ್ಟಂತ ಈ ವೇದಿಕೆಗೆ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ರಂಗನಾಥ್ ಸರ್ಗೆ, ಮತ್ತೆ ಈ ಒಂದು ವೇದಿಕೆಯಲ್ಲಿ ತೆರೆ ಮುಂದೆ ತೆರೆ ಹಿಂದೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪರಮಾತ್ಮ ಸ್ವರೂಪರಿಗೆ, ಈ ಒಂದು ಜ್ಞಾನವನ್ನ ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಮೇಡಮ್. ಇವತ್ತಿನ ವಿಚಾರಗಳಂತೂ ಅದ್ಭುತ. ಮನುಷ್ಯನಲ್ಲಿ ಅನೇಕ ರೀತಿಯ ಒಂದು ದೈವತ್ವ, ಮನುಷ್ಯತ್ವ, ಕ್ರೂರತ್ವ, ಈ ರೀತಿ ಹಲವಾರು ಭಾವನೆಗಳಿರುತ್ತೆ. ನಾವು ಯಾವುದನ್ನ ಮೈಗೂಡಿಸ್ಕೊಳ್ತೀವೋ ಅದೇ ಆಗುತ್ತೆ ಅನ್ನುವಂಥದ್ದು ಇವತ್ತಿನ ವಿಚಾರದಲ್ಲಿ ಸಾಕಷ್ಟು ಮಾಹಿತಿ ತಿಳ್ಕೊಂಡಿದೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ಸ್, ಇವತ್ತಿನ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪ್ರಶ್ನೆ ಅನಿಸಿಕೆಗಳಿದ್ದಲ್ಲಿ 3 ಮಾಸ್ಟರ್ ಅಥವಾ 5 ಜನ ಮಾಸ್ಟರ್ಸ್ ಮಾತಾಡ್ಬೋದು. ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಉಮಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಸುತೇಜ ಭಟ್ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಇಲ್ಲಿ ಅನ್ಮ್ಯೂಟ್ ಮಾಡ್ಬೋದು. ಎಸ್ ಮ್ಯಾಮ್, ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಅಶ್ವಿನಿ ಮೇಡಮ್. ಮೇಡಮ್ ಬಹಳ ಚೆನ್ನಾಗಿ ಮೂಡ್ ಬಂತು. ನಾವು ಪ್ರತಿದಿನ ವಾಯ್ಸ್ ಸ್ಲೋ ಬರ್ತಾ ಇದೆ. ಹೌದು ಸರ್, ಸಿಗ್ನಲ್ ಪ್ರಾಬ್ಲಮ್. ನಮಸ್ತೆ ನಮಸ್ತೆ ಮೇಡಮ್, ಕೇಳಿಸ್ತಾ ಇಲ್ಲ ಸರ್? ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್, ಸ್ಲೋ ಇದೆ ವಾಯ್ಸ್. ಹೌದಾ, ಸಿಗ್ನಲ್ ಪ್ರಾಬ್ಲಮ್ ಇದೆ ಮೇಡಮ್. ಚೆನ್ನಾಗಿ ಮೂಡಿ ಬಂತು, ತುಂಬಾ ಖುಷಿ ಆಗ್ತದೆ ಕೇಳಲಿಕ್ಕೆ ಅಂತ ಹೇಳೋಣ ಅಂತ ಮಾಡಿದೆ. ಟ್ರೈ ಮಾಡಿ ಮೇಡಮ್. ಓಕೆ, ನೆಕ್ಸ್ಟ್ ಮಾಸ್ಟರ್ ಹ್ಯಾಂಡ್ ರೈಸ್ ಮಾಡಿ. ಕೇಳಿಸ್ತಾ ಇಲ್ಲ ಮೇಡಮ್ ಇವಾಗ್ಲೂ? ಎಸ್ ಮೇಡಮ್. ಕೇಳಿಸ್ತಾ ಇಲ್ಲ ಮೇಡಮ್? ಮಾತಾಡಿ ಮೇಡಮ್. ಅದೇ ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸಿಗ್ನಲ್ ಪ್ರಾಬ್ಲಮ್ ಇರೋದ್ರಿಂದ ಕೆಲವೊಂದು ಹೇಳಿಕ್ಕಾಗಲ್ಲ ಅನುಭವಗಳನ್ನ. ತುಂಬಾ ತುಂಬಾ ಧನ್ಯವಾದಗಳು. ಬೇಗ ಕೇಳ್ತಾ ಇರ್ತೀವಿ ಮೇಡಮ್ ಡೈಲಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್ಸ್, ಮೇಡಮ್ ಇದ್ದಾರೆ, ಅವ್ರ ಜೊತೆ ಮಾತಾಡುವಂತಹ ಒಂದು ಸದಾವಕಾಶ. ಏನೇ ಪ್ರಶ್ನೆ ಅನಿಸಿಕೆಗಳಿದ್ದಲ್ಲಿ ಇವತ್ತಿನ ಜ್ಞಾನವನ್ನು ನಾವೆಲ್ಲರೂ ಕೇಳಿದೀವಿ, ಏನಾದ್ರೂ ಒಂದು ನೀವು ಮಾತನಾಡಬಹುದು. ಗ್ಯಾಲಕ್ಸಿ ಅಂತ ಇದೆ, ಅಮರೇಶ್ ಅಂತ ಇದೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಮೇಡಮ್, ಈ ಮಿಲಾರೇಪ ಅವರು ಯಾವ ರೀತಿ ಸಂತರು ಅಂತ ನಮ್ಗೆ 3 ದಿನ ಇದಾದ್ರುನು ಮುಂದೆ ಹೇಳ್ತೀರಿ. ಆ ಮಾತು ಬೇರೆ, ಇವ್ರು ಯಾವ ರೀತಿ ಸಂತರು ಅಂತ ನಮ್ಗೆ ಒಂದ್ಸಲ ಹೇಳ್ತೀರಾ ಮೇಡಮ್? ಮೇಡಮ್, ಅವರು ಬರೀ ಸಂತರಲ್ಲ, ಯೋಗಿಗಳಲ್ಲ. ಯೋಗಿಗಳಿಗೆ ಪರಮ ಯೋಗಿಗಳು, ಗುರುಗಳಿಗೆ ಪರಮ ಗುರುಗಳು. ಅವರ ವಿದ್ಯೆ ಕಲ್ಸ್ಕೊಟ್ಟಂತ ಗುರುಗಳಿಗೇನೆ ಅವರು ಗುರುಗಳಾಗಿ ತಯಾರಾಗುವಂತವ್ರು ಮೇಡಮ್. ಮಾಮೂಲಿ ಆಗಿರ್ತಕ್ಕಂಥ ಸ್ಥಿತಿ ಅಲ್ಲ ಅವ್ರದ್ದು. ನಾವೀಗ ನಾವೆಲ್ಲರೂ ಇವಾಗ ಏನ್ ಸಾಧನೆ ಮಾಡ್ತಾ ಇದೀವಿ, ನಾವು ಕೋ ಕ್ರಿಯೇಟರ್ಸ್ ಅಂತ ಏನ್ ಹೇಳ್ತೀವಿ, ಅವರು ಈ ಒಂದು ಬ್ರಹ್ಮಾಂಡದಲ್ಲಿ ಅಂದ್ರೆ ಯೂನಿವರ್ಸ್ ಅಲ್ಲಿ ಅನೇಕ ನಕ್ಷತ್ರ ಪುಂಜಗಳಿದೆ, ಗ್ಯಾಲಕ್ಸಿಗಳಿದೆ ಅಂತ ನಾವು ಹೇಳ್ತೀವಲ್ಲ, ಒಂದಲ್ಲ ಅನೇಕ ಗ್ಯಾಲಕ್ಸಿಗಳನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಮಹಾ ಸೃಷ್ಟಿಕರ್ತರು ಮೇಡಮ್ ಅವರು. ಅದು ಅವರ ರೇಂಜ್. ಅದಕ್ಕೋಸ್ಕರನೇ ನಮ್ಮ ಪತ್ರಿಜಿಯವರು ಅವ್ರ ಬಗ್ಗೆ ಅಷ್ಟು ತೀವ್ರವಾಗಿ ಅವ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಹೇಳಿರುವಂತದ್ದು ಮೇಡಮ್. ಅರ್ಥ ಆಯ್ತಾ? ಅವ್ರದ್ದು ಮ್ಯೂಟ್ ಆಗಿದೆ ಅನ್ಸುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ. ಉಮಾ ಮೇಡಮ್.
ಎಸ್ ಮೇಡಮ್. ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರ ಮೇಡಮ್. ನಮಸ್ತೆ ಉಮಾ ಮೇಡಮ್. ಕೇಳಿಸ್ತಾ ಇದೆಯಲ್ಲ ಮೇಡಮ್? ಕೇಳಿಸ್ತಾ ಇದೆ, ಮಾತಾಡಿ. ಸತತವಾಗಿ ಇವತ್ತು 4 ದಿನಗಳವರೆಗೂ ಮಿಲೇರಪ್ಪ ಅವರ ಜೀವನ ಚರಿತ್ರೆ ಬಗ್ಗೆ ಮಹಾ ಸಂತರು, ಪರಮ ಗುರುಗಳು, ಯೋಗಿಗಳು, ಸೃಷ್ಟಿಕರ್ತರು ಅಂತ ತಾವೆಲ್ಲ ಹೇಳಿದ್ರಿ. ನಿಜವಾಗೂ ಅದ್ಭುತವಾದಂತ ಒಂದು ಈ ಚರಿತ್ರೆನ ಕೇಳ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಬೇಕನ್ನುವಂತಹ ಭಾವನೆ ನನ್ನ ಮನಸ್ಸಿನಲ್ಲಿ ಆಗ್ತಾ ಇದೆ. ಇಷ್ಟು ಇವರು ದೈವತ್ವ ಇದ್ರೂ ಕೂಡ ಅವರ ಮನಸ್ಸಿನಲ್ಲಿ ಪರಿವರ್ತನೆ, ತಾಯಿಯಿಂದ ಕ್ರೂರತ್ವ ಬೆಳೆದು ಕೊನೆಗೆ ಅವರು ಪರಮ ಗುರುಗಳಾಗ್ತಾರೆ, ಸರ್ವಶ್ರೇಷ್ಠ ಸೃಷ್ಟಿಕರ್ತರು ಆಗ್ತಾರಂತ ತಾವು ಇವತ್ತು ಹೇಳಿದ್ರಲ್ಲ, ಬಹಳಷ್ಟು ಅದ್ಭುತ ಮೇಡಮ್. ಕೇಳಲಿಕ್ಕೆ ಇನ್ನು ನಾಳೆ ತಾವು ಬರ್ತೀರಾ ಅಂತ ಕಾತುರದಿಂದ ನಾನು ಕಾಯ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ಧನ್ಯವಾದ 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 ಮೇಡಮ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು ಉಮಾ ಮೇಡಮ್, ಥ್ಯಾಂಕ್ ಯು. ಮೇಡಮ್ ನೀವು ಮ್ಯೂಟ್ ಮಾಡ್ಕೊಳ್ಳಿ. ಉಮಾ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಒಂದ ಸೆಕೆಂಡ್. ಹಾ, ಓಕೆ ಗುರುಜಿ. Right. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇವತ್ತಿನ ಜ್ಞಾನ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. Thank you so much, madam. Thank you. ಓಕೆ ರಂಗನಾಥ್ ಸರ್, ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಹೇಳಿ ನಾನು ಇವತ್ತು ಒಂದು ಬೇರೆ ಕಡೆಗೆ ಪ್ರಯಾಣ ಮಾಡೋದಿದೆ ಅನಿವಾರ್ಯವಾಗಿ. ಹಾ, ಉಮಾ ಮೇಡಮ್ ಮ್ಯೂಟ್ ಮಾಡ್ಕೊಂಡ್ಬಿಡಿ. ಎಸ್, ನಾನು ಬೇರೆ ಕಡೆಗೆ ಪ್ರಯಾಣ ಮಾಡೋಕೆ ಹೊರಟಿದ್ದೀನಿ. ನಾನು ಒಂದ್ ವೇಳೆ ನಾನು ರಾತ್ರಿ ಅಲ್ಲೇ ಸ್ಟೇ ಆಗೋಂಗಾಯ್ತು ಅಂತಂದ್ರೆ ನಾನು ಅರ್ಲಿ ಮಾರ್ನಿಂಗ್ ಮತ್ತೆ ರೀಜರ್ನಿ ಮಾಡ್ಬೇಕಾಗತ್ತೆ. ರೀಜರ್ನಿ ಮಾಡುವಂತದ್ದಿದ್ದಾಗ ನಾನು ನಾಳೆ ಕ್ಲಾಸ್ ತಗೊಳಕ್ಕೆ ಅವಕಾಶ ಇರೋದಿಲ್ಲ ಜರ್ನಿಯಲ್ಲಿ ಇರೋದ್ರಿಂದ. ಸೊ ನಾನು ನಿಮ್ಗೆ ಯಾವ್ದೊಂದು ತಿಳಿಸ್ತೀನಿ ಸರ್, ತಾವು ಅದನ್ನ ಒಂಚೂರು ಗಮನಿಸ್ಕೊಳ್ಳಿ ಸರ್. ಒಂದ್ ವೇಳೆ ನಾನು ನಾಳೆ ಕ್ಲಾಸ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಏನಾದ್ರೂ ಒಂದ್ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳಿ ಸರ್. ನಾಳೆ ಒಂದ್ ದಿವ್ಸ ಅಲ್ವಾ? ಸರ್ ನಾಳೆ ಮಾತ್ರ ನನಗೆ ಇರೋದು ಒಂದು ಟೈಮ್, ನಾಳೆಗೇನೆ ಲಾಸ್ಟು. ಅದೇ ನಾಳೆ ದಿನದ್ದು ಈ ತರ ಇದೆ. ನನಗೂ ಕೂಡ ಕ್ಲಾರಿಟಿ ಇಲ್ಲ ಅಲ್ಲಿ ನಾನು ಸ್ಟೇ ಆಗ್ತೀನಾ ಇಲ್ವಾ ಅನ್ನುವಂಥದ್ದು. ಅದಕ್ಕೋಸ್ಕರ ನಾನು ಮುಂಚಿತವಾಗಿ ತಿಳಿಸ್ತಾ ಇದ್ದೀನಿ. ರೈಟ್, ನೋ ಪ್ರಾಬ್ಲಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದ.